ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದ್ಯಾವುದು ಅಂತಂದ್ರೆ, ಮೊದಲನೇದು ರೀಡಿಫೈನಿಂಗ್ ಮ್ಯಾಸ್ಕ್ಯುಲಾನಿಟಿ ಆ್ಯಂಡ್ ಟ್ರಾನ್ಸ್ಫಾರ್ಮಿಂಗ್ ಮೆಂಟಾಲಿಟೀಸ್. ಇದು GS3 GS4. ಇದನ್ನು ನಾವು ಎಸ್ಎಯಲ್ಲಿ ಹಾಗೂ ಎಥಿಕ್ಸ್ನಲ್ಲೂ ಸಹ ಬಳಸ್ಕೋಬಹುದು. ಜೆಂಡರ್ ಇಕ್ವಾಲಿಟಿಗೆ ಸಂಬಂಧಪಟ್ಟಂತ ವಿಷಯ. ರ್ಯಾಟ್ ಹೋಲ್ ಮೈನಿಂಗ್, ಇದು GS3 ಇಂಡಸ್ಟ್ರೀಸ್ ಇಶ್ಯೂಸ್ ರಿಲೇಟೆಡ್ ಟು ಪಾಲಿಸೀಸ್, ಇದಕ್ಕೆ ಸಂಬಂಧಪಟ್ಟಂತ ವಿಷಯ. ಇನ್ನು ಪ್ರಿಲಿಮ್ಸಿಗಾಗಿ ಕೂಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದು, ಮತ್ತೆ ರಣಥಂಬೋರ್ ಟೈಗರ್ ರಿಸರ್ವ್, ಮಿಷನ್ ಮಾಸೂಮ್, ಮತ್ತೆ ಕ್ಲೌಡೆಡ್ ಲೆಪರ್ಡ್, ಈ ಎಲ್ಲ ವಿಷಯಗಳ ಬಗ್ಗೆ ಇಂದು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ರೀಡಿಫೈನಿಂಗ್ ಮ್ಯಾಸ್ಕ್ಯುಲಾನಿಟಿ ಆ್ಯಂಡ್ ಟ್ರಾನ್ಸ್ಫಾರ್ಮಿಂಗ್ ಮೆಂಟಾಲಿಟೀಸ್. ಈ ಒಂದು ಆರ್ಟಿಕಲ್ ಅನ್ನ ಯಾಕೆ ಇವತ್ತು ಎಡಿಟೋರಿಯಲ್ ನಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ, ಏನು ಪ್ರಾಬ್ಲಮ್? ಡಿಸ್ಪೈಟ್ ಡಿಕೇಡ್ಸ್ ಆಫ್ ಎಫರ್ಟ್ಸ್ ಟು ಚಾಲೆಂಜ್ ಪೆಟ್ರಿಯಾರ್ಕಿ ಅಂಡ್ ಪ್ರಮೋಟ್ ಜೆಂಡರ್ ಇಕ್ವಾಲಿಟಿ ಅಂತಂದ್ರೆ, ಎಷ್ಟೋ ದಶಕಗಳ ಕಾಲ ಪೆಟ್ರಿಯಾರ್ಕಿ ಅಂದ್ರೆ ಪುರುಷ ಪ್ರಧಾನ ಸಮಾಜವನ್ನ ಹೊಡೆದು ಹಾಕ್ಲಿಕ್ಕೆ ಅಥವಾ ಆ ಒಂದು ಪುರುಷ ಪ್ರಧಾನತೆಯನ್ನು ತೆಗೆದು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದರ ಜೊತೆ ಜೆಂಡರ್ ಇಕ್ವಾಲಿಟಿ ಅಂದ್ರೆ ಬೇರೆ ಬೇರೆ ಗಂಡು ಹೆಣ್ಣಿನ ನಡುವೆ ಸಮಾನತೆಯನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ಸಹ 1 in 3 women ವರ್ಲ್ಡ್ ವೈಡ್ ಸ್ಟಿಲ್ ಫೇಸ್ ವೈಲೆನ್ಸ್. ಜಗತ್ತಿನಲ್ಲಿ 3ರಲ್ಲಿ 1 ಮಹಿಳೆ ಇನ್ನೂ ಸಹ ಹಿಂಸಾಚಾರವನ್ನ, ಬೇರೆ ಬೇರೆ ತರಹದ ಹಿಂಸೆಯನ್ನು ಅನುಭವಿಸ್ತಾನೆ ಇದ್ದಾರೆ. ಆಫನ್ ಫ್ರಾಮ್ ಮೆನ್, ಮುಖ್ಯವಾಗಿ ಅದು ಗಂಡು ಮಕ್ಕಳಿಂದ ಅಥವಾ ಗಂಡಸರಿಂದ ಉಂಟಾಗ್ತಾ ಇದೆ. ದಿಸ್ ಹೈಲೈಟ್ಸ್ ದ ನೀಡ್ ಟು ರೀಥಿಂಕ್ ಹೌ ಮ್ಯಾಸ್ಕ್ಯುಲಾನಿಟಿ ಇಸ್ ಡಿಫೈನ್ಡ್ ಅಂಡ್ ಪರ್ಫಾರ್ಮ್ಡ್ ಇನ್ ಸೊಸೈಟಿ. ಹೀಗಾಗಿ ಇಂತಹ ಸಮಸ್ಯೆಗಳು ಪದೇ ಪದೇ ಎದುರಾಗ್ತಾ ಇರೋದ್ರಿಂದ, ಹಾಗಾದ್ರೆ ಮೆಸ್ಕ್ಯುಲಾನಿಟಿ ಅಂದ್ರೆ ಏನು, ಅದನ್ನ ಹೇಗೆ ನಾವು ವ್ಯಾಖ್ಯಾನಿಸಬೇಕು, ಮತ್ತೆ ಈಗಿನ ಸಮಾಜದಲ್ಲಿ ಅದು ಯಾಕಿದೆ ಅನ್ನೋದ್ರ ಬಗ್ಗೆ ಮತ್ತೆ ಮತ್ತೆ ಆಲೋಚನೆ ಮಾಡುವಂತ ಸಮಯ ಬಂದಿದೆ. ಹಾಗಾದ್ರೆ ವಾಟ್ ಈಸ್ ಮೆಸ್ಕ್ಯುಲಾನಿಟಿ? ಏನು ಮೆಸ್ಕ್ಯುಲಾನಿಟಿ ಅಂತಂದ್ರೆ ಅಂದ್ರೆ ಪುರುಷತ್ವ, ಅಥವಾ ಮುಖ್ಯವಾಗಿ ಸ್ತ್ರೀ ಪುರುಷ ಅಂತ ಎರಡು ರೀತಿಯಲ್ಲಿ ಸಮಾಜದಲ್ಲಿ ವಿಭಾಗಗಳಿದೆ. ಮೆಸ್ಕ್ಯುಲಾನಿಟಿ ಅಂತಾರೆ ಮುಖ್ಯವಾಗಿ ಪುರುಷತ್ವ, ಅಂದ್ರೆ ಸಮಾಜದಲ್ಲಿ ಪುರುಷ ಪ್ರಧಾನ ಸಮಾಜ ಅಂತ ಹೇಳಿದ್ವಲ್ವಾ, ಪುರುಷರಿಗೆ ಸಂಬಂಧಪಟ್ಟ ಮೆಸ್ಕ್ಯುಲಾನಿಟಿ ಅಂತ ಕರಿತೇವೆ ನಾವು. ಈಗ ಬಯಾಲಜಿಕಲಿ ಸೆಕ್ಸ್ ವರ್ಸಸ್ ಜೆಂಡರ್ ಅಂತಿದೆ. ಈಗ ಬಯಾಲಜಿಲಿ ಸೆಕ್ಸ್ ಅನ್ನೋದಕ್ಕೆ ರಿಪ್ರೊಡಕ್ಷನ್ ಅಥವಾ ಎಲ್ಲಾ ಪ್ರಾಣಿಗಳು ಸಂತಾನೋತ್ಪತ್ತಿ ನಡೆಸ್ತವೆ, ಅದಕ್ಕೂ ಒಂದು ಸೆಕ್ಸ್ ಅಂತ ಹೇಳ್ತೇವೆ. ಅದೇ ರೀತಿ ಇನ್ನೊಂದು ಯಾವುದು ನಾವು ಹೇಳೋದು, ಗಂಡು ಮತ್ತು ಹೆಣ್ಣು, ಆ ಎರಡು ವಿಭಾಗಗಳಿಗೂ ನಾವು ಸೆಕ್ಸ್ ಅಂತ ಕರೀತೇವೆ. ಸೆಕ್ಸ್ ವರ್ಸಸ್ ಜೆಂಡರ್. ಈಗ ಸಮಾಜದಲ್ಲಿ ಈ ಒಂದು ಸೆಕ್ಸ್ ಮತ್ತೆ ಜೆಂಡರ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಅಭಿಪ್ರಾಯಗಳಿದೆ. ಮುಖ್ಯವಾಗಿ ಸೆಕ್ಸ್ ಅಂತಂದ್ರೆ ಬಯಾಲಜಿಕಲ್, ಮೇಲ್ ಫಿಮೇಲ್ ಥರ್ಡ್ ಜೆಂಡರ್. ಈಗ ಲಿಂಗದಲ್ಲಿ ಒಂದು ಗಂಡು ಹೆಣ್ಣು ಅಥವಾ ಅದನ್ನ ಬಿಟ್ಟು ಮೂರನೇ ಒಂದು ಲಿಂಗ ಇರಬಹುದು, ಅದಕ್ಕೆ ನಾವು ಸೆಕ್ಸ್ ಅಂತ ಕರೀತೇವೆ. ಅದು ಹೇಗೆ ಡಿಟರ್ಮೈನ್ ಆಗುತ್ತೆ ಅಂದ್ರೆ, ಮುಖ್ಯವಾಗಿ ಅದು ಜನನದ ಮೂಲಕ ಡಿಟರ್ಮೈನ್ ಆಗುತ್ತೆ. ಇನ್ನು ಜೆಂಡರ್ ಅನ್ನೋದು ಸೊಸೈಟಲ್ ಕನ್ಸ್ಟ್ರಕ್ಟ್. ಇಟ್ ಇನ್ಕ್ಲೂಡ್ಸ್ ಬಿಹೇವಿಯರ್ ಅಂಡ್ ರೋಲ್ಸ್ ಅಸೈನ್ಡ್ ಬೈ ಸೊಸೈಟಿ ಲೈಕ್ ಮೆಸ್ಕ್ಯುಲಾನಿಟಿ ಅಂಡ್ ಫೆಮಿನಿಟಿ. ಸೆಕ್ಸ್ ಅಂತಂದ್ರೆ ಹುಟ್ಟಿನ ಮೂಲಕ ನಿರ್ಧಾರ ಆಗೋದು. ಜೆಂಡರ್ ಅಂತಂದ್ರೆ ಅದು ಸಮಾಜವೇ ರೂಪಿಸಿಕೊಂಡದ್ದು. ಯಾವುದರ ಮೂಲಕ? ಈಗ ಮಹಿಳೆ ಹೀಗೆ ಇರಬೇಕು ಅಥವಾ ಪುರುಷ ಇದನ್ನ ಮಾಡಬೇಕು, ಹೀಗೆ ಸಮಾಜವೇ ಬೇರೆ ಬೇರೆ ನಿಯಮಗಳನ್ನ ಹಾಕಿ ಅವರಿಗೆ ಹೇರುತ್ತಲ್ವಾ, ಅದು ಜೆಂಡರ್. ಅಂದ್ರೆ ಮುಖ್ಯ ಮಸ್ಕ್ಯುಲಾನಿಟಿ ಅಥವಾ ಫೆಮಿನಾನಿಟಿ ಅಂತ ಕರೀತೇವೆ. ಅಂದ್ರೆ ಪುರುಷತ್ವ ಅಥವಾ ಸ್ತ್ರೀತ್ವ. ಪುರುಷತ್ವ ಅಂತಂದ್ರೆ ಮುಖ್ಯವಾಗಿ ಗಂಡಸಿನಲ್ಲಿ ಇರಬೇಕಾದ ಗುಣಗಳು ಇದು ಅಂತ ಸಮಾಜವೇ ಹೇಳ್ತಾ ಇರುತ್ತೆ. ಇನ್ನು ಹೆಣ್ಣು ಅಂದ್ರೆ ಹೀಗೆ ಇರಬೇಕು, ಇದು ಸಮಾಜವೇ ಆರೋಪಿಸಿರುವಂತ ಕೆಲವೊಂದು ಗುಣಗಳು. ಇದು ಜೆಂಡರ್ ಅನ್ನುವ ಒಂದು ಕಾನ್ಸೆಪ್ಟ್ ನ ಅರ್ಥ. ಸೊಸೈಟಿ ಅಸೈನ್ ಸ್ಪೆಸಿಫಿಕ್ ರೋಲ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ ಟು ಮೆನ್ ಅಂಡ್ ವಿಮೆನ್. ಮೊದಲೇ ಹೇಳಿದಾಗೆ ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ ನ ಸಮಾಜ ಗಂಡು ಮತ್ತು ಹೆಣ್ಣಿಂದ ಇಟ್ಕೊಂಡಿರುತ್ತೆ. ಲೈಕ್ ಮೆನ್ ಬೀಯಿಂಗ್ ಸ್ಟ್ರಾಂಗ್ ಅಂಡ್ ವುಮೆನ್ ಬೀಯಿಂಗ್ ನರ್ಚರಿಂಗ್. ಅಂದ್ರೆ ಪುರುಷ ಅಂತಂದ್ರೆ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು, ಮತ್ತೆ ಮಹಿಳೆ ಅಂತಂದ್ರೆ ಯಾವಾಗ್ಲೂ ಎಲ್ಲರನ್ನ ಕೇರ್ ಮಾಡ್ಕೊಂಡಿರ್ಬೇಕು, ಎಲ್ಲರನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಇದು ಸಮಾಜದ ಒಂದು ನಿಲುವು. ಸೊಸೈಟಲ್ ಸ್ಟೀರಿಯೋಟೈಪ್ಸ್ ಅಂದ್ರೆ ಕೆಲವೊಂದು ಪೂರ್ವಾಗ್ರಹಗಳಿರುತ್ತೆ. ಮೊದಲೇ ಬಾಯ್ಸ್ ಆರ್ ಎನ್ಕರೇಜ್ ಟು ಪ್ಲೇ ವಿತ್ ಕಾರ್ಸ್ ಅಂಡ್ ಗನ್ಸ್. ಚಿಕ್ಕ ಮಕ್ಕಳಿದ್ದಾಗಲೇ ಗಂಡು ಮಕ್ಕಳು ಕಾರಿನ ಜೊತೆ ಅಥವಾ ಬೇರೆ ಬೇರೆ ಗನ್ ಇಟ್ಕೊಂಡು ಆಟ ಆಡೋದು, ಹೊರಗಡೆ ಆಟ ಆಡೋದು, ಇದೆಲ್ಲ ಗಂಡು ಮಕ್ಕಳು ಮಾಡಬೇಕು. ಗರ್ಲ್ಸ್ ಆರ್ ಎನ್ಕರೇಜ್ ಟು ಪ್ಲೇ ವಿತ್ ಡಾಲ್ಸ್ ಆರ್ ಕಿಚನ್ ಸೆಟ್ಸ್. ಇನ್ನು ಚಿಕ್ಕ ಹುಡುಗಿ ಇದ್ರೆ ಅದು ಆ ಹುಡುಗಿ ಏನ್ ಮಾಡ್ಬೇಕು, ಕಿಚನ್ ಸೆಟ್ಗಳನ್ನ ಅಥವಾ ಬೇರೆ ಬೇರೆ ಬೊಂಬೆಗಳನ್ನ ಇಟ್ಟು ಆಟ ಆಡ್ತಾ ಇರಬೇಕು. ಅವಳು ಹೊರಗಡೆ ಹೋಗಿ ಆಟ ಆಡ ಹಾಗಿಲ್ಲ ಅಂತ ಮುಂತಾದ ಕೆಲವು ನಿರ್ಧಾರಗಳನ್ನ ಸಮಾಜವೇ ತೆಗೆದುಕೊಂಡು ಬಿಡುತ್ತೆ. ಬಾಯ್ಸ್ ಆರ್ ಟಾಟ್ ಟು ಬಿ ಸ್ಟ್ರಾಂಗ್, ಡಾಮಿನೆಂಟ್ ಅಂಡ್ ಟು ಸಪ್ರೆಸ್ ಎಮೋಷನ್ಸ್. ಗಂಡು ಅಂದ್ಮೇಲೆ ಯಾವುದೇ ಒಂದು ಎಮೋಷನ್ಗಳನ್ನ ಅಥವಾ ಯಾವುದೇ ಒಂದು ವೇಳೆ ಅವರಿಗೆ ಬೇಜಾರಾಗಿದ್ರೆ ಅದನ್ನ ಹೊರಗೆ ತೋರಿಸಬಾರ್ದು ಅಂತ ಸಮಾಜ ಮೊದಲೇ ಹೇಳಿರುತ್ತೆ. ಲೀಡಿಂಗ್ ಟು ಫ್ರೇಸಸ್ ಲೈಕ್ ಮೆನ್ ಡೋಂಟ್ ಕ್ರೈ. ಗಂಡಾಗಿ ಅಳ್ತೀಯಾ ಅಂತ ಕೇಳ್ತಾರೆ ಎಷ್ಟೋ ಜನ. ಅಂತಂದ್ರೆ
ಗಂಡಾಗಿ ಯಾರಿಗೂ ಅಳು ಬರೋದೇ ಇಲ್ಲ, ಅವರಿಗೆ ಭಾವನೆಗಳೇ ಇರೋದಿಲ್ಲ ಅನ್ನೋದು ಸಮಾಜದ ಒಂದು ಒತ್ತಡದ ಮೂಲಕ ತಂದುಕೊಂಡ ನಿರ್ಧಾರ. ಇದರ ಕಾನ್ಸಿಕ್ವೆನ್ಸಸ್ ಏನಂತಂದ್ರೆ, ಸಪ್ರೆಷನ್ ಆಫ್ ಇಮೋಷನ್ಸ್ ಇನ್ ಬಾಯ್ಸ್ ಆಫನ್ ಲೀಡ್ಸ್ ಟು ಅಗ್ರೆಷನ್ ಅಥವಾ ವೈಲೆನ್ಸ್. ಒಳಗಿನ ಭಾವನೆಗಳ ಮೇಲೆ ಒತ್ತಡ ಹೇರಿ ಹೇರಿ ಅದು ಅಲ್ಲೇ ಸಪ್ರೆಸ್ ಆಗಿ ಮುಂದೆ ಅದೊಂದಿನ ಏನಾಗುತ್ತೆ, ದೊಡ್ಡ ಮಟ್ಟದಲ್ಲಿ ಅಗ್ರೆಷನ್ ಆಗಬಹುದು ಅಥವಾ ಬೇರೆ ಬೇರೆ ಹಿಂಸೆಗಳಿಗೆ ಕಾರಣ ಆಗುತ್ತೆ. ಅಗ್ರೆಷನ್ ಅಂತಂದ್ರೆ ವೇ ಫಾರ್ ರಿಪ್ರೆಸ್ಡ್ ಫೀಲಿಂಗ್ ಟು ಸರ್ಫೇಸ್. ಎಷ್ಟೋ ಹುದುಗಿ ಹೋಗಿರುತ್ತಲ್ವ ಭಾವನೆಗಳು, ಅದು ಹೊರಗೆ ಬರ್ಲಿಕ್ಕೆ ಒಂದು ದಾರಿಯನ್ನ ಕಾಯ್ತಾ ಇರುತ್ತೆ. ಆವಾಗ ಅದು ಅಗ್ರೆಷನ್ ಮೂಲಕ ಅಥವಾ ಕೋಪದ ಮೂಲಕ ಹೊರಗೆ ಬರುತ್ತೆ. ಇನ್ನು ವೈಲೆನ್ಸ್ ಆಫನ್ ಡೈರೆಕ್ಟೆಡ್ ಟುವರ್ಡ್ ವಿಮೆನ್. ಮುಖ್ಯವಾಗಿ ಯಾರು ಅದನ್ನ ಸಹಿಸಿಕೊಳ್ತಾರೋ ತನ್ನ ಜೊತೆಯಲ್ಲಿರುವವರು ಅಥವಾ ಬೇರೆ ಮಹಿಳೆಯರ ಮೇಲೆ ಈ ಒಂದು ವೈಲೆನ್ಸ್ ವ್ಯಕ್ತ ಆಗುತ್ತೆ. ಹಾಗಾದ್ರೆ ಏನು ಇದಕ್ಕೆ ಸೊಲ್ಯೂಷನ್? ರೀಡಿಫೈನ್ ಮೆಸ್ಕ್ಯುಲಾನಿಟಿ. ಮೆಸ್ಕ್ಯುಲಾನಿಟಿಯನ್ನು ನಾವು ಪುನಃ ವ್ಯಾಖ್ಯಾನವನ್ನ ಸರಿಪಡಿಸಬೇಕು. ಟೀಚ್ ಬಾಯ್ಸ್ ಇಟ್ಸ್ ಓಕೆ ಟು ಶೋ ಎಮೋಷನ್ಸ್. ಗಂಡು ಮಕ್ಕಳಿಗೆ ಮುಖ್ಯವಾಗಿ ನೀವು ಅಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ, ಮತ್ತೆ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಹೆಚ್ಚು ಉತ್ತೇಜಿಸಬೇಕು. ಶೋ ದಟ್ ಕೇರ್ ಗಿವಿಂಗ್ ಅಂಡ್ ಎಕ್ಸ್ಪ್ರೆಸಿಂಗ್ ಫೀಲಿಂಗ್ಸ್ ಆರ್ ಆಲ್ಸೋ ಪಾರ್ಟ್ ಆಫ್ ಬೀಯಿಂಗ್ ಅ ಮ್ಯಾನ್. ಬೇರೆಯವರಿಗೆ ಕೇರ್ ತೋರಿಸೋದು ಅಥವಾ ನಿಮ್ಮ ಫೀಲಿಂಗ್ಗಳನ್ನ ಅಥವಾ ಭಾವನೆಗಳನ್ನ ವ್ಯಕ್ತಪಡಿಸೋದು, ಇದೆಲ್ಲವೂ ಸಹ ಒಂದು ಪುರುಷನ ಸಹಜವಾದಂತಹ ಗುಣ ಅಂತ ಅವರಿಗೆ ತಿಳಿಸ್ಕೊಡ್ಬೇಕು. ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಬೈ ರಿಮೂವಿಂಗ್ ರಿಜಿಡ್ ಸ್ಟೀರಿಯೋಟೈಪ್ಸ್. ಸಮಾನತೆಯನ್ನ, ಗಂಡು ಮತ್ತು ಹೆಣ್ಣಿನ ನಡುವೆ ಸಮಾನತೆಯನ್ನು ತರಬೇಕು. ಅದಕ್ಕೆ ಮುಖ್ಯವಾಗಿ ಸಮಾಜದಲ್ಲಿ ಮೊದಲೇ ಇದ್ದಂತಹ ಪೂರ್ವಾಗ್ರಹಗಳನ್ನು ತೆಗೆದುಹಾಕಬೇಕು. ಎನ್ಕರೇಜ್ ಬಾಯ್ಸ್ ಅಂಡ್ ಮೆನ್ ಟೇಕ್ ಆನ್ ನಾನ್ ಟ್ರೆಡಿಷನಲ್ ರೋಲ್ಸ್ ಲೈಕ್ ಪಾರ್ಟಿಸಿಪೇಟಿಂಗ್ ಇನ್ ಹೌಸ್ ಹೋಲ್ಡ್ ಚಾರ್ಸ್ ಆರ್ ಕೇರ್ ಗಿವಿಂಗ್. ಅಂದ್ರೆ ಒಂದು ಮನೆಯಲ್ಲಿ ಗಂಡು ಮಕ್ಕಳಿಗೆ ಅಥವಾ ಗಂಡಸರಿಗೂ ಸಹ ಮನೆಯ ಉಳಿದ ಕಾರ್ಯಗಳಲ್ಲಿ ಪ್ರತಿದಿನ ಹೆಣ್ಣು ಮಕ್ಕಳು ಮಾಡ್ತಾ ಇರ್ತಾರಲ್ವಾ, ಆ ಕಾರ್ಯದಲ್ಲೂ ಅವರು ಭಾಗವಹಿಸುವ ಹಾಗೆ ಎನ್ಕರೇಜ್ ಮಾಡಬೇಕು. ಈಗ ಯುನೆಸ್ಕೋ ಒಂದು ಇನಿಷಿಯೇಟಿವ್ ತಗೊಂಡ್ಬಂದಿದೆ. ಯುನೆಸ್ಕೋದ ಒಂದು ಕಾರ್ಯಕ್ರಮ ಇದೆ, ಪ್ರೋಗ್ರಾಮ್ ಟ್ರಾನ್ಸ್ಫಾರ್ಮಿಂಗ್ ಮೆಂಟಾಲಿಟೀಸ್ ಅನ್ನೋದು ಆ ಕಾರ್ಯಕ್ರಮದ ಹೆಸರು. ಇದರ ಉದ್ದೇಶ ಏನಂತಂದ್ರೆ, ಏಮ್ ಅಟ್ ಸ್ಕೂಲ್ ಅಂಡ್ ಕಮ್ಯುನಿಟೀಸ್. ಮುಖ್ಯವಾಗಿ ಶಾಲೆಗಳಲ್ಲಿ ಮತ್ತು ಬೇರೆ ಬೇರೆ ಸಮಾಜದ ಕಮ್ಯುನಿಟಿಗಳಲ್ಲಿ ಏನ್ ಮಾಡೋದು, ಕ್ವಶನ್ ಟ್ರೆಡಿಷನಲ್ ಸ್ಟೀರಿಯೋಟೈಪ್ಸ್. ಮೊದಲಿಂದ ಬಂದಂತಹ ಕೆಲವೊಂದು ಪೂರ್ವಾಗ್ರಹಗಳನ್ನ ಪ್ರಶ್ನಿಸೋದು. ಟೀಚ್ ಬಾಯ್ಸ್ ದ ಇಂಪಾರ್ಟೆನ್ಸ್ ಆಫ್ ಎಮೋಷನಲ್ ಎಕ್ಸ್ಪ್ರೆಷನ್. ಮುಖ್ಯವಾಗಿ ಗಂಡು ಮಕ್ಕಳಿಗೆ ನಿಮ್ಮ ಎಮೋಷನ್ಗಳನ್ನ ಸರಿಯಾದ ರೀತಿಯಲ್ಲಿ ಹೊರಗೆ ಹಾಕಲಿಕ್ಕೆ ಅವರಿಗೆ ಕಲಿಸ್ಕೊಡೋದು. ಪ್ರಮೋಟ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಬಿಟ್ವೀನ್ ಜೆಂಡರ್ಸ್. ಮುಖ್ಯವಾಗಿ ಎರಡು ಲಿಂಗಗಳ ನಡುವೆ ಅಂತಂದ್ರೆ ಗಂಡು ಮತ್ತು ಹೆಣ್ಣಿನ ನಡುವೆ ಸರಿಯಾದ ರೀತಿಯ ರೆಸ್ಪಾನ್ಸಿಬಿಲಿಟಿಗಳನ್ನ ತೆಗೆದುಕೊಳ್ಳುವಂತೆ ಪ್ರಮೋಟ್ ಮಾಡೋದು. ಇದರ ಗೋಲ್ ಏನಂತಂದ್ರೆ, ಟು ಕ್ರಿಯೇಟ್ ಲಾಂಗ್ ಟರ್ಮ್ ಜೆಂಡರ್ ಈಕ್ವಾಲಿಟಿ. ದೀರ್ಘಕಾಲವಾದ ಜೆಂಡರ್ ಈಕ್ವಾಲಿಟಿನ ಸ್ಥಾಪಿಸೋದು. ಬ್ರೇಕಿಂಗ್ ಸ್ಟೀರಿಯೋಟೈಪ್ಸ್, ಮೊದಲೇ ಹೇಳಿದಾಗೆ ಪೂರ್ವಾಗ್ರಹಗಳನ್ನು ತೆಗೆದುಹಾಕೋದು. ರೀಶೇಪಿಂಗ್ ದ ವೇ ಸೊಸೈಟಿ ವ್ಯೂ ಮೆಸ್ಕ್ಯುಲಿನಿಟಿ ಅಂಡ್ ಫೆಮಿನಿಟಿ. ಪುರುಷತ್ವ ಮತ್ತು ಸ್ತ್ರೀತ್ವದ ಬಗ್ಗೆ ಸಮಾಜ ಇಟ್ಕೊಂಡಿರುವಂತಹ ಅಭಿಪ್ರಾಯಗಳನ್ನ ಬದಲಾಯಿಸೋದು. ರೆಡ್ಯೂಸಿಂಗ್ ಜೆಂಡರ್ ಬೇಸ್ಡ್ ವೈಲೆನ್ಸ್. ಈ ಮೂಲಕ ಈ ಲಿಂಗ ಅಸಮಾನತೆಯಿಂದ ಏನೇನು ಹಿಂಸಾಚಾರಗಳು ನಡೀತಾ ಇದೆಯೋ ಎಲ್ಲ ಹಿಂಸಾಚಾರಗಳನ್ನ ಕಡಿಮೆ ಮಾಡೋದು. ಇನ್ನು ಮುಂದಿನ ಒಂದು ಅಂಶ ರ್ಯಾಟ್ ಹೋಲ್ ಮೈನಿಂಗ್ ಅಂತ. ವಾಟ್ ಈಸ್ ರ್ಯಾಟ್ ಹೋಲ್ ಮೈನಿಂಗ್? ಟೈಪ್ ಆಫ್ ಕೋಲ್ ಮೈನಿಂಗ್ ವೇರ್ ನ್ಯಾರೋ ಟನಲ್ಸ್ ಆರ್ ಡಗ್ ಇನ್ ಟು ದಿ ಗ್ರೌಂಡ್. ಇದು ಒಂದು ಕಲ್ಲಿದ್ದಲಿನ ಮೈನಿಂಗ್ ಪ್ರಕ್ರಿಯೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ ಚಿತ್ರದಲ್ಲಿ, ಚಿಕ್ಕ ಚಿಕ್ಕ ಹೋಲ್ಗಳನ್ನ ಡಗ್ ಮಾಡ್ತಾರೆ, ಅಂದ್ರೆ ಅದನ್ನ ಹೋಲ್ಗಳ ಮೂಲಕ ಮೈನ್ ಮಾಡ್ತಾರೆ ಇಲ್ಲಿ ಕಲ್ಲಿದ್ದಲನ್ನ. ದೀಸ್ ಟನಲ್ಸ್ ಆರ್ ಸೋ ಸ್ಮಾಲ್ ದಟ್ ಮೈನರ್ಸ್ ಹ್ಯಾವ್ ಟು ಕ್ರೌಚ್ ಆರ್ ಸ್ಕ್ವಾಟ್ ಟು ವರ್ಕ್. ಎಷ್ಟು ಚಿಕ್ಕ ಇರುತ್ತೆ ಅಂತಂದ್ರೆ ಅದನ್ನ ಮೈನ್ ಮಾಡೋ ಯಾವುದೋ ಒಂದು ವ್ಯಕ್ತಿ, ಯಾರಾದ್ರೂ ಒಬ್ರು ವ್ಯಕ್ತಿ ಒಳಗೆ ಹೋಗ್ಕೊಂಡು ನುಸುಳಿಕೊಂಡು ಅಥವಾ ಬಗ್ಕೊಂಡು ಇದ್ರ ಒಳಗಡೆ ಹೋಗಿ ಮೈನ್ ಮಾಡ್ಬೇಕಾಗುತ್ತೆ. ದಿಸ್ ಮೆಥಡ್ ಇಸ್ ಯೂಸ್ಡ್ ಇನ್ ಮೇಘಾಲಯ ಅಂಡ್ ಅದರ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಮುಖ್ಯವಾಗಿ ಈ ಮೆಥಡ್ ಅನ್ನ, ರ್ಯಾಟ್ ಹೋಲ್ ಮೈನಿಂಗ್ ಮೆಥಡ್ ಅನ್ನ ಮೇಘಾಲಯ ಮತ್ತು ಕೆಲವು ಈಶಾನ್ಯ ರಾಜ್ಯಗಳಲ್ಲಿ ಅನುಸರಿಸ್ತಾರೆ. ಕಾಮನ್ ಇನ್ ನಾರ್ತ್ ಈಸ್ಟ್. ಯಾಕೆ ಇದು ಇನ್ನು ನಾರ್ತ್ ಈಸ್ಟ್ ಗಳಲ್ಲಿ ಹೆಚ್ಚಿದೆ ಅಂತಂದ್ರೆ, ಅಲ್ಲಿ 6th ಶೆಡ್ಯೂಲ್ ಲಾ ಇದೆ. 6ನೇ ಶೆಡ್ಯೂಲ್ ಲಾಗೆ ಸಂಬಂಧಪಟ್ಟ ಹಾಗೆ ನೀವು ಇದನ್ನ ಪೊಲಿಟಿಲಿ ಓದ್ತೀರಿ. ಇನ್ ಸಮ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಲ್ಯಾಂಡ್ ಓನರ್ಸ್ ಓನ್ ದಿ ಮಿನರಲ್ಸ್ ಅಂಡರ್ ದರ್ ಲ್ಯಾಂಡ್. ಅಲ್ಲಿ ಏನಿದೆ ಅಂತಂದ್ರೆ, ಅಲ್ಲಿನ ಲ್ಯಾಂಡ್ ಓನರ್ಗಳು ಯಾವುದೇ ಒಂದು ಮಿನರಲ್ಗಳು ಅಂತಂದ್ರೆ ಈಗ ಬೇರೆ ಬೇರೆ ಖನಿಜಗಳು ಇರುತ್ತಲ್ವಾ, ಅಲ್ಲಿನ ಲ್ಯಾಂಡ್ ಓನರ್ಗಳು ಆ ಖನಿಜದ ಮಾಲೀಕತ್ವವನ್ನು ಹೊಂದಿರ್ತಾರೆ. ಗೌರ್ಮೆಂಟ್ ಅದರಲ್ಲಿ ಮಧ್ಯ ಪ್ರವೇಶಿಸುವ ಹಾಗಿಲ್ಲ. ದಿಸ್ ಅಲೌಸ್ ಪ್ರೈವೇಟ್ ಲ್ಯಾಂಡ್ ಓನರ್ಸ್ ಟು ಮೈನ್ ಕೋಲ್ ವಿಥೌಟ್ ಗೌರ್ಮೆಂಟ್ ಇಂಟರ್ಫರೆನ್ಸ್. ಅಲ್ಲಿ ಗೌರ್ಮೆಂಟಿನ ಯಾವುದೇ ಒಂದು ಆದೇಶ ಇಲ್ಲದೆ ಅವರು ತಮ್ಮ ಲ್ಯಾಂಡ್ ನಲ್ಲಿರೋ ಆ ಒಂದು ಭೂಮಿಯಲ್ಲಿರೋ ಖನಿಜಗಳನ್ನ ಮೈನ್ ಮಾಡಬಹುದು. ದ ಕೋಲ್ ಫೌಂಡ್ ಹಿಯರ್ ಇಸ್ ಇನ್ ನ್ಯಾರೋ ಸೀಮ್ಸ್ ಮೇಕಿಂಗ್ ರ್ಯಾಟ್ ಹೋಲ್ ಮೈನಿಂಗ್ ದ ಈಸಿಯೆಸ್ಟ್ ಅಂಡ್ ಚೀಪೆಸ್ಟ್ ಮೆಥಡ್. ಬಹಳ ಚಿಕ್ಕ ಪ್ರಮಾಣದಲ್ಲಿ ಅಥವಾ ಕೆಲವೊಂದು ಹಂತದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅಲ್ಲಲ್ಲಿ ಆ ಮೈನ್ಗಳು ಅವರಿಗೆ ಸಿಗ್ತಾ ಇದೆ. ಹಾಗಾಗಿ ಅವರು ಈ ರ್ಯಾಟ್ ಹೋಲ್ ಮೈನಿಂಗ್ ಅಂದ್ರೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಗುಂಡಿಗಳನ್ನು ತೋಡುವುದು ಅಥವಾ ಚಿಕ್ಕ ಚಿಕ್ಕ ರ್ಯಾಟ್ ಹೋಲ್ ತರಹದ ಕೆಲವೊಂದು ಪ್ರಕ್ರಿಯೆಗಳ ಮೂಲಕ ಏನ್ ಮಾಡ್ತಾರೆ, ಮೈನಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಅದು ಅವರಿಗೆ ಚೀಪೆಸ್ಟ್ ಮೆಥಡ್.
ಅಂದ್ರೆ ಅತ್ಯಂತ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ಅದನ್ನ ಮಾಡಬಹುದು ಅವರು. ಪ್ರಾಬ್ಲಮ್ಸ್ ವಿತ್ ರ್ಯಾಟ್ ಹೋಲ್ ಮೈನಿಂಗ್. ಹಾಗಾದ್ರೆ ಏನೇನು ಪ್ರಾಬ್ಲಮ್ ಇದೆ ಇದರಲ್ಲಿ ಅಂತಂದ್ರೆ, ಡೇಂಜರಸ್ ಫಾರ್ ವರ್ಕರ್ಸ್, ಹೈ ರಿಸ್ಕ್ ಆಫ್ ಟನಲ್ಸ್ ಕೊಲಾಪ್ಸಿಂಗ್ ಕಾಸಿಂಗ್ ಡೆತ್ಸ್. ಒಂದು ವೇಳೆ ಈ ತರ ಟನಲ್ಗಳನ್ನು ತೆಗೆದಾಗ ಯಾರಾದ್ರೂ ಒಳಗಡೆ ಇದ್ದಾಗ ಆ ಟನಲ್ ಕೊಲಾಪ್ಸ್ ಆಯಿತು ಅಂತಂದ್ರೆ ಒಳಗಡೆ ಇರೋರು ಸಾವನ್ನಪ್ಪುವ ಸಾಧ್ಯತೆನೂ ಇರುತ್ತೆ. ನೋ ಸೇಫ್ಟಿ ಮೆಜರ್ಸ್ ಆರ್ ಪ್ರಾಪರ್ ಎಕ್ವಿಪ್ಮೆಂಟ್. ಒಳಗಡೆ ಹೋಗೋವರಿಗೆ ಸರಿಯಾದ ಸೇಫ್ಟಿ ಮೆಷರ್ಗಳನ್ನ, ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿರೋದಿಲ್ಲ. ಮತ್ತೆ ಸರಿಯಾದ ಇಕ್ವಿಪ್ಮೆಂಟ್ ಗಳನ್ನ, ಬೇರೆ ಬೇರೆ ಸಾಧನಗಳನ್ನ ತೆಗೆದುಕೊಂಡು ಹೋಗೋದಿಲ್ಲ. ಚೈಲ್ಡ್ ಲೇಬರ್ ಅಂಡ್ ಟ್ರಾಫಿಕಿಂಗ್. ಮೆನಿ ಚಿಲ್ಡ್ರನ್ ಫ್ರಮ್ ಬಾಂಗ್ಲಾದೇಶ್ ಅಂಡ್ ನೇಪಾಳ್ ಆರ್ ಫೋರ್ಸ್ ಟು ವರ್ಕ್ ಹಿಯರ್ ಇಲ್ಲಿಗಲಿ. ಮುಖ್ಯವಾಗಿ ನಾರ್ತ್ ಈಸ್ಟ್, ಈಶಾನ್ಯ ರಾಜ್ಯಗಳಲ್ಲಿ ಇದು ಹೆಚ್ಚು ನಡೆಯುತ್ತೆ ಅಂತ ಹೇಳಿದ್ವಲ್ವಾ. ಹಾಗಾಗಿ ಬಾಂಗ್ಲಾದೇಶ ಮತ್ತೆ ನೇಪಾಳದಿಂದ ಮಕ್ಕಳನ್ನ ಅಕ್ರಮವಾಗಿ ಈ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಅರೌಂಡ್ 70,000 ಚಿಲ್ಡ್ರನ್ ಆರ್ ಎಸ್ಟಿಮೇಟೆಡ್ ಟು ಬಿ ಇನ್ವಾಲ್ವ್ಡ್. ಸುಮಾರು 70,000 ಮಕ್ಕಳನ್ನ ಇದರಲ್ಲಿ ತೊಡಗಿಸಿರಬಹುದು ಅನ್ನುವಂತಹ ಒಂದು ಶಂಕೆ ಇದೆ. ಎನ್ವೈರ್ಮೆಂಟಲ್ ಡ್ಯಾಮೇಜ್, ಡಿಫಾರೆಸ್ಟೇಷನ್ ಅಂಡ್ ಸಾಯಿಲ್ ಇರೋಷನ್. ಇಂತಹ ಟನೆಲ್ಗಳನ್ನ ತೆಗೆಯೋದ್ರಿಂದ ಒಂದು ಕಾಡಿನ ನಾಶ, ಅದೇ ರೀತಿ ಮಣ್ಣಿನ ಸವಕಳಿ ಉಂಟಾಗುತ್ತೆ. ರಿವರ್ಸ್ ಬಿಕಮ್ ಆಸಿಡಿಕ್ ಡ್ಯೂ ಟು ಕೆಮಿಕಲ್ ಫ್ರಾಮ್ ಮೈನಿಂಗ್. ಮತ್ತೆ ಇದರಿಂದ ಬೇರೆ ಬೇರೆ ಮೈನಿಂಗ್ ಇಂದ ಕೆಮಿಕಲ್ಗಳು ಬರುತ್ತಲ್ವಾ, ಆ ಕೆಮಿಕಲ್ಗಳಿಂದ ನದಿಗಳು ಆಸಿಡಿಕ್ ಅಂಶವನ್ನ, ಆಸಿಡ್ ಅಂಶವನ್ನ ನದಿಗಳಲ್ಲಿನ ಆಸಿಡ್ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಪಾಯ್ಸನಸ್ ಮೆಟಲ್ಸ್ ಸೀಪ್ ಇನ್ ಟು ಸಾಯಿಲ್ ಅಂಡ್ ವಾಟರ್, ಹಾರ್ಮಿಂಗ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಈಗ ಕೆಲವೊಂದು ವಿಷಕಾರಿ ಪದಾರ್ಥಗಳು ನೀರು ಮತ್ತೆ ಮಣ್ಣಿಗೆ ಸೇರ್ಕೊಳ್ಳೋದ್ರಿಂದ ಬೇರೆ ಬೇರೆ ಗಿಡಗಳಿಗೆ ಮತ್ತು ಪ್ರಾಣಿಗಳಿಗೆ ಹಾನಿಯಾಗ್ತಾ ಇರುತ್ತೆ. ಸರ್ಕಾರ ಸಹ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದೆ. ಅಟೆಂಪ್ಟ್ಸ್ ಬ್ಯಾನ್, ಅದನ್ನ ಬ್ಯಾನ್ ಮಾಡೋಕೆ 2014ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬ್ಯಾನ್ಡ್ ರ್ಯಾಟ್ ಹೋಲ್ ಮೈನಿಂಗ್ ಆಫ್ಟರ್ ಅನ್ ಆಕ್ಸಿಡೆಂಟ್ ಕಿಲ್ಡ್ 25 ವರ್ಕರ್ಸ್. 2014ರಲ್ಲಿ ಏನಾಯ್ತು, ಒಂದು ಆಕ್ಸಿಡೆಂಟ್ ನಲ್ಲಿ ಸುಮಾರು 25 ಜನ ಸಾವನ್ನಪ್ಪಿದ್ರು. ಇದಾದ ನಂತರ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನ್ ಮಾಡುತ್ತೆ, ಇದನ್ನ ಬ್ಯಾನ್ ಮಾಡುತ್ತೆ, ರ್ಯಾಟ್ ಹೋಲ್ ಮೈನಿಂಗ್ ಅನ್ನ. ಇನ್ನು 2019ರಲ್ಲಿ ದ ಸುಪ್ರೀಂ ಕೋರ್ಟ್ ಕ್ವಶನ್ ವೈ ಇಟ್ ಸ್ಟಿಲ್ ಕಂಟಿನ್ಯೂಸ್ ಡಿಸ್ಪೈಟ್ ದ ಬ್ಯಾನ್. ಬ್ಯಾನ್ ಆದ್ರೂ ಸಹ ಯಾಕೆ ಇನ್ನೋದು ಮುಂದುವರಿತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ಅಫಿಷಿಯಲ್ಸ್ ಅಂಡ್ ಮಾಫಿಯಾಸ್ ಆಪನ್ ವರ್ಕ್ ಟುಗೆದರ್ ಟು ಕೀಪ್ ದಿಸ್ ಇಲ್ಲಿಗಲ್ ಮೈನಿಂಗ್ ಗೋಯಿಂಗ್. ಮುಖ್ಯವಾಗಿ ಅದಕ್ಕೆ ಕಾರಣ ಏನು, ಬೇರೆ ಬೇರೆ ಅಧಿಕಾರಿಗಳು ಮತ್ತೆ ಬೇರೆ ಬೇರೆ ಮಾಫಿಯಾ ಒಟ್ಟಿಗೆ ಸೇರಿಕೊಂಡು ಈ ಇಲ್ಲಿಗಲ್ ಆದ್ರೂ ಸಹ ಆ ಮೈನಿಂಗ್ ಇನ್ನೂ ಸಹ ನಡೀತಾನೆ ಇದೆ. ಸೊಲ್ಯೂಷನ್ ಏನು ಹಾಗಾದ್ರೆ ಇದಕ್ಕೆ? ವೇ ಫಾರ್ವರ್ಡ್, ಬ್ರೇಕ್ ದಿ ಕರಪ್ಷನ್ ನೆಕ್ಸಸ್ ಅಂತಂದ್ರೆ ಪನಿಷ್ ದೋಸ್ ಎನಾಬ್ಲಿಂಗ್ ಇಲ್ಲಿಗಲ್ ಮೈನಿಂಗ್. ಬೇರೆ ಬೇರೆ ಒಂದು ಅಫಿಷಿಯಲ್ಗಳು, ಅಧಿಕಾರಿಗಳು ಮತ್ತೆ ಮಾಫಿಯಾಗಳು ಒಟ್ಟಾಗಿ ಸೇರ್ಕೊಳ್ತಾ ಇದನ್ನ ಮಾಡ್ತಾ ಇದ್ವಲ್ವಾ, ಹಾಗಾಗಿ ಅದನ್ನ ಅವರ ಒಂದು ನೆಕ್ಸಸ್ ಅನ್ನ ಮೊದಲು ಬ್ರೇಕ್ ಮಾಡಬೇಕು, ಇಲ್ಲಿಗಲ್ ಮೈನಿಂಗ್ ಅನ್ನ ತಡಿಬೇಕು. ಅಮೆಂಡ್ ಲಾಸ್, ಇಂಪ್ರೂವ್ ದ 6th ಶೆಡ್ಯೂಲ್ ರೂಲ್ಸ್ ಟು ಪ್ರಿವೆಂಟ್ ಮಿಸ್ಯೂಸ್. ಅಂತಂದ್ರೆ 6th ಶೆಡ್ಯೂಲ್ ರೂಲ್ಸ್ ಗಳಿರೋದ್ರಿಂದ ಇಂತಹ ಮೈನಿಂಗ್ ಹೆಚ್ಚಾಗ್ತಾ ಇದೆ. ಹಾಗಾಗಿ ಅದನ್ನ ಇನ್ನೂ ಇಂಪ್ರೂವ್ ಮಾಡಿ ಇನ್ನೂ ಈ ಒಂದು ರ್ಯಾಟ್ ಹೋಲ್ ಮೈನಿಂಗ್ ಪ್ರಕ್ರಿಯೆಯನ್ನು ಅವರು ಮಾಡಿದ ಹಾಗೆ ನೋಡ್ಕೊಳ್ಬೇಕು. ಇನ್ಸೆಂಟಿವೈಸ್ ಅಗ್ರಿಕಲ್ಚರ್, ಪ್ರೊವೈಡ್ ಬೆಟರ್ ಪೇಯಿಂಗ್ ಜಾಬ್ಸ್ ಇನ್ ಫಾರ್ಮಿಂಗ್ ಟು ರೆಡ್ಯೂಸ್ ರಿಲಯನ್ಸ್ ಆನ್ ಮೈನಿಂಗ್. ಮುಖ್ಯವಾಗಿ ಕೃಷಿಯಲ್ಲಿ ಹೆಚ್ಚು ಇನ್ಸೆಂಟಿವ್ಗಳನ್ನ, ಉತ್ತೇಜನಗಳನ್ನು ನೀಡುವ ಮೂಲಕ ಜನರು ಕೃಷಿಯನ್ನು ಹೆಚ್ಚು ಅವಲಂಬಿಸುವ ಹಾಗೆ ಮಾಡಬೇಕು. ಅದರಿಂದ ಏನಾಗುತ್ತೆ, ಮೈನಿಂಗ್ ಮೇಲೆ ಅವರ ಅವಲಂಬನೆ ತಪ್ಪುತ್ತೆ. ರೆಗ್ಯುಲೇಟ್ ಕೋಲ್ ಸಪ್ಲೈ, ಟ್ರ್ಯಾಕ್ ಕೋಲ್ ಫ್ರಮ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಟು ಸ್ಟಾಪ್ ಇಲ್ಲಿಗಲ್ ಟ್ರೇಡ್. ಈ ನಾರ್ತ್ ಈಸ್ಟರ್ನ್, ಈಶಾನ್ಯ ರಾಜ್ಯಗಳಿಂದ ಬರುವಂತಹ ಕೋಲ್ ಇದೆಯಲ್ವಾ, ಕಲ್ಲಿದ್ದಲು, ಅದನ್ನ ಟ್ರ್ಯಾಕ್ ಮಾಡೋದು, ಆ ಮೂಲಕ ಇಲ್ಲಿಗಲ್ ಟ್ರೇಡ್ ಆಗ್ತಾ ಇದೆಯಾ ಅಂತ ಪರಿಶೀಲನೆ ಮಾಡಿ ಅದನ್ನ ನಿಲ್ಲಿಸೋದು. ಅವೇರ್ನೆಸ್ ಕ್ಯಾಂಪೇನ್ಸ್, ಎಜುಕೇಟ್ ಪೀಪಲ್ ಅಬೌಟ್ ದಿ ಡೇಂಜರ್ಸ್ ಆಫ್ ರ್ಯಾಟ್ ಹೋಲ್ ಮೈನಿಂಗ್. ಮುಖ್ಯವಾಗಿ ಜನರಿಗೆ ಇದರಿಂದ ಏನೇನು ಪ್ರಾಬ್ಲಮ್ ಇದೆ, ಎಷ್ಟು ಡೇಂಜರಸ್ ಇದು ಅಂತ ಜನರಿಗೆ ತಿಳುವಳಿಕೆ ನೀಡೋದು. ಮುಂದಿನ ವಿಷಯ, ಕೂಡನ್ಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, 6th ಯೂನಿಟ್ ಆಫ್ ದಿ ಪವರ್ ಪ್ಲಾಂಟ್ 1000 ಮೆಗಾವ್ಯಾಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಹ್ಯಾಸ್ ಬಿನ್ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ರಷ್ಯಾ ಟು ಇಂಡಿಯಾ. ಮುಖ್ಯವಾಗಿ ಇದು ರಷ್ಯಾ ಮತ್ತು ಭಾರತ ಒಟ್ಟಾಗಿ ಸೇರ್ಕೊಂಡು ಮಾಡ್ತಾ ಇರುವಂತಹ ಯೋಜನೆ. ಇದರ 6ನೇ ಯೂನಿಟ್ ಸುಮಾರು 1000 ಮೆಗಾವ್ಯಾಟ್ ಪವರ್ ಪ್ಲಾಂಟ್, ಅದರ ನ್ಯೂಕ್ಲಿಯರ್ ರಿಯಾಕ್ಟರ್ ರಷ್ಯಾದಿಂದ ಭಾರತಕ್ಕೆ ಟ್ರಾನ್ಸ್ಪೋರ್ಟ್ ಆಗಿದೆ. ವಾಟ್ ಇಸ್ ಇಟ್? ಕೂಡಂಕುಲರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದ್ರೆ ಏನು? ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇನ್ ತಮಿಳುನಾಡು. ಎಲ್ಲಿದೆ? ತಮಿಳುನಾಡಿನಲ್ಲಿದೆ. ಇಟ್ ಜನರೇಟ್ ಎಲೆಕ್ಟ್ರಿಸಿಟಿ ಯೂಸಿಂಗ್ ನ್ಯೂಕ್ಲಿಯರ್ ಎನರ್ಜಿ ಬಿಲ್ಟ್ ವಿತ್ ಹೆಲ್ಪ್ ಆಫ್ ರಷ್ಯಾದ ಸಹಾಯದಿಂದ ಇದನ್ನು ನಾವು ನಿರ್ಮಿಸಿದ್ದೇವೆ. ಈ ಫ್ಯಾಕ್ಟ್ಸ್ ಏನೇನು ಅಂತಂದ್ರೆ, 2 units are already working, started in 2013 and 2016. More units are being added to increase electricity production. ಇನ್ನು ಹೆಚ್ಚು ಯೂನಿಟ್ಗಳನ್ನು ಆಡ್ ಮಾಡ್ತಾ ಇದ್ದಾರೆ. ಹೌ ಡಸ್ ಇಟ್ ವರ್ಕ್? ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಯೂಸಸ್ VVER, ವಾಟರ್ ಎನರ್ಜಿ ರಿಯಾಕ್ಟರ್. ಇಟ್ ಇಸ್ ಅ ಸೀರೀಸ್ ಆಫ್ ಪ್ರೆಷರೈಸ್ಡ್ ವಾಟರ್ ರಿಯಾಕ್ಟರ್ ಟೆಕ್ನಾಲಜಿ ಫ್ರಮ್ ರಷ್ಯಾದಿಂದ ಈ VVER ಟೆಕ್ನಾಲಜಿಯನ್ನು ತರಿಸ್ಕೊಂಡು ಅದರ ಮೂಲಕ ಇದು ವರ್ಕ್ ಆಗ್ತಾ ಇದೆ. ವಾಟರ್ ಇಸ್ ಯೂಸ್ಡ್ ಟು
ಕೂಲ್ ದ ರಿಯಾಕ್ಟರ್ ಪ್ರಿವೆಂಟ್ ಓವರ್ ಹೀಟಿಂಗ್. ಮುಖ್ಯವಾಗಿ ನೀರನ್ನ ರಿಯಾಕ್ಟರ್ನ ಕೂಲ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಅದರಿಂದ ಅತಿ ಹೆಚ್ಚು ಹೀಟ್ ಆಗೋದು ತಪ್ಪುತ್ತೆ. ಮಾಡರೇಟ್ ದ ರಿಯಾಕ್ಷನ್, ಕಂಟ್ರೋಲ್ ದಿ ಎನರ್ಜಿ ರಿಲೀಸ್. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಲ್ಲಿ ಎನರ್ಜಿ ರಿಲೀಸ್ ಆಗುತ್ತಲ್ವಾ, ಎನರ್ಜಿನ ರಿಲೀಸ್ ಆಗಿರೋದನ್ನ ಕಂಟ್ರೋಲ್ ಮಾಡಕ್ಕೆ ಮತ್ತೆ ರಿಯಾಕ್ಷನ್ ಅನ್ನ ಒಂದೇ ಸರಿಯಾದ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನೀರನ್ನ ಯೂಸ್ ಮಾಡ್ತಾರೆ. ವೈ ಇಸ್ ಇಟ್ ಸೇಫ್? ಯಾಕೆ ಹಾಗಾದ್ರೆ ಇದು ಸುರಕ್ಷಿತ ಅಂತ ಕೇಳಿದ್ರೆ, ಇಂಪ್ರೂವ್ಡ್ ಟೆಕ್ನಾಲಜಿ ಕಂಪೇರ್ ಟು ಓಲ್ಡರ್ ರಿಯಾಕ್ಟರ್ಸ್ ಲೈಕ್ ಚರ್ನೋಬಿಲ್. ಮೊದಲೆಲ್ಲ ಚರ್ನೋಬಿಲ್ ದುರಂತವನ್ನು ನೀವು ಕೇಳಿರಬಹುದು, ಅದಕ್ಕಿಂತ ಇದು ಎಷ್ಟೋ ಪಾಲು ಇಂಪ್ರೂವ್ ಆಗಿದೆ. ಅವಾಯ್ಡ್ಸ್ ಯೂಸಿಂಗ್ ಮಟೀರಿಯಲ್ಸ್ ಲೈಕ್ ಗ್ರಾಫೈಟ್ ವಿಚ್ ಕಾಸ್ಡ್ ಪ್ರಾಬ್ಲಮ್ಸ್ ಇನ್ ದ ಪಾಸ್ಟ್. ಇಲ್ಲಿ ಗ್ರಾಫೈಟ್ ಗಳನ್ನ ಹೆಚ್ಚು ಯೂಸ್ ಮಾಡ್ತಾ ಇಲ್ಲ. ಹಿಂದೆಲ್ಲ ಗ್ರಾಫೈಟ್ ಯೂಸ್ ಮಾಡೋದ್ರಿಂದ ಹಲವಾರು ಸಮಸ್ಯೆಗಳು ಎದುರಾಗಿತ್ತು. ಡಿಸೈನ್ ಟು ಬಿ ಸಿಂಪ್ಲರ್ ಅಂಡ್ ಸೇಫರ್. ಇದನ್ನ ಬಹಳ ಸಿಂಪಲ್ ಮತ್ತೆ ಸೇಫ್ ಆಗಿ ಡಿಸೈನ್ ಮಾಡಿದ್ದಾರೆ. ವೈ ಇಸ್ ಇಟ್ ಇಂಪಾರ್ಟೆಂಟ್ ಫಾರ್ ಇಂಡಿಯಾ? ಭಾರತಕ್ಕೆ ಇದು ಯಾಕೆ ಮಹತ್ವಪೂರ್ಣವಾಗಿದ್ದು? ನ್ಯೂಕ್ಲಿಯರ್ ಪವರ್ ಇಸ್ ಕ್ಲೀನರ್ ಅಂಡ್ ಮೋರ್ ಸಸ್ಟೈನಬಲ್ ಎನರ್ಜಿ ಸೋರ್ಸ್. ಈಗ ಪ್ರಸ್ತುತ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ಪವರ್ ಇದೆಯಲ್ವಾ, ಅಣುಶಕ್ತಿ, ಇದು ಹೆಚ್ಚು ಸುರಕ್ಷಿತ ಮತ್ತೆ ಹೆಚ್ಚು ಶುದ್ಧವಾದಂತಹ ಎನರ್ಜಿ ಸೋರ್ಸ್. ಹೆಚ್ಚು ಸುದೀರ್ಘ ಕಾಲ ಸುಸ್ಥಿರವಾದಂತಹ ಒಂದು ಶಕ್ತಿಯ ಮೂಲ ಇದು. ರೆಡ್ಯೂಸಸ್ ರಿಲಯನ್ಸ್ ಆನ್ ಕೋಲ್ ವಿಚ್ ಕಾಸಸ್ ಪೊಲ್ಯೂಷನ್. ಇದರಲ್ಲಿ ಏನ್ ಮಾಡ್ತೇವೆ ನಾವು, ಕಲ್ಲಿದ್ದಲಿನ ಮೇಲಿನ ಅವಲಂಬನೆ ಇದರಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಅದರಿಂದ ಆಗ್ತಾ ಇರುವಂತಹ ಪೊಲ್ಯೂಷನ್ ಸಹ ಕಡಿಮೆ ಆಗುತ್ತೆ. ರಷ್ಯಾ ಸಪ್ಲೈಸ್ ಬೋತ್ ದ ಟೆಕ್ನಾಲಜಿ ಅಂಡ್ ಫ್ಯೂಯಲ್ ಯುರೇನಿಯಂ ಮೇಕಿಂಗ್ ಇಟ್ ಕಾಸ್ಟ್ ಎಫೆಕ್ಟಿವ್. ರಷ್ಯಾದಿಂದ ನಾವು ಟೆಕ್ನಾಲಜಿಯನ್ನ ಮತ್ತೆ ಫ್ಯೂಯಲ್ ಅನ್ನ ಅಂದ್ರೆ ಯುರೇನಿಯಂ ಅನ್ನ ತರಿಸ್ಕೊಳ್ತಾ ಇದ್ದೇವೆ. ಹೀಗಾಗಿ ಖರ್ಚು ಸಹ ಒಂದು ಬಹುಪಾಲು ಉಳಿತಾ ಇದೆ. ಚಾಲೆಂಜಸ್ ಅಂಡ್ ಬೆನಿಫಿಟ್ಸ್. ದೇರ್ ವರ್ ಕನ್ಸರ್ನ್ ಅಬೌಟ್ ಸೇಫ್ಟಿ ಇನಿಷಿಯಲಿ ಬಟ್ ದ ರಿಯಾಕ್ಟರ್ ಡಿಸೈನ್ ಹ್ಯಾಸ್ ಇಂಪ್ರೂವ್ಡ್. ಮೊದಲೆಲ್ಲ ಸೇಫ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೆಲವೊಂದು ಕನ್ಸರ್ನ್ಗಳಿತ್ತು, ಆದರೆ ಅದರ ಡಿಸೈನ್ ಅನ್ನ ಇನ್ನು ಇಂಪ್ರೂವ್ ಮಾಡೋದ್ರಿಂದ ಏನಾಗಿದೆ, ಈಗ ಅದರ ಬಗ್ಗೆ ಹೆಚ್ಚು ಸಂಶಯಗಳು ಇಲ್ಲ. ಕೊಲಾಬರೇಷನ್ ವಿತ್ ರಷ್ಯಾ ಎನ್ಶೂರ್ಸ್ ಲಾಂಗ್ ಟರ್ಮ್ ಫ್ಯೂಯಲ್ ಸಪ್ಲೈ. ಈಗ ನಾವು ರಷ್ಯಾದ ಜೊತೆ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ದೀರ್ಘಕಾಲ ನಮಗೆ ಎನರ್ಜಿ ಸಪ್ಲೈ ಫ್ಯೂಯಲ್ಗಳು ಸಿಗ್ತಾ ಇರಬಹುದು ಅಂತ ನಂಬ್ಕೊಂಡಿದ್ದೇವೆ. ಹೆಲ್ಪ್ಸ್ ಇಂಡಿಯಾ ಮೀಟ್ ಇಟ್ಸ್ ಗ್ರೋವಿಂಗ್ ಎನರ್ಜಿ ನೀಡ್ಸ್ ವೈಲ್ ರೆಡ್ಯೂಸಿಂಗ್ ಕಾರ್ಬನ್ ಎಮಿಷನ್. ಇದರ ಜೊತೆ ಏನನ್ನು ಸಾಧಿಸಬಹುದು ನಾವು, ಕಾರ್ಬನ್ ಎಮಿಷನ್, ಮುಖ್ಯವಾಗಿ ನೆಟ್ ಝೀರೋ ಅನ್ನುವಂತಹ ಗೋಲ್ಗಳೆಲ್ಲ ಇದೆಯಲ್ವಾ, ಆ ಒಂದು ಗೋಲ್ಗಳನ್ನು ಸಾಧಿಸಲಿಕ್ಕೆ ಅದರ ಜೊತೆ ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್, ಶಕ್ತಿಯ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರೋದನ್ನು ಸಹ ನಾವು ಇದರಿಂದ ಪೂರೈಸಿಕೊಳ್ಬಹುದು. ಇನ್ನು ಮುಂದಿನ ವಿಷಯ, ರಣಥಂಬೋರ್ ಟೈಗರ್ ರಿಸರ್ವ್. ಎಲ್ಲಿ ಬರುತ್ತೆ ಇದು? ಸಿಚುವೇಟೆಡ್ ಅಟ್ ದಿ ಜಂಕ್ಷನ್ ಆಫ್ ಅರಾವಳಿ ಅಂಡ್ ವಿಂಧ್ಯನ್ ರೇಂಜಸ್ ಇನ್ ರಾಜಸ್ಥಾನ್. ಅರಾವಳಿ ಮತ್ತೆ ವಿಂಧ್ಯನ್ ರೇಂಜ್ಗಳ ಜಂಕ್ಷನ್ ನಲ್ಲಿ ಇದು ಕಂಡು ಬರುತ್ತೆ, ರಾಜಸ್ಥಾನ ರಾಜ್ಯದಲ್ಲಿ. ಬೌಂಡೆಡ್ ಬೈ ಚಂಬಲ್ ರಿವರ್, ಅಂದರೆ ದಕ್ಷಿಣ ಭಾಗದಲ್ಲಿ ಚಂಬಲ್ ರಿವರ್ ಇದೆ, ಮತ್ತು ನಾರ್ತ್ ಅಲ್ಲಿ ಉತ್ತರ ಭಾಗದಲ್ಲಿ ಬಾನಸ್ ರಿವರ್ ಇದೆ. ಸಿಗ್ನಿಫಿಕೆನ್ಸ್ ಏನು ಇದರದ್ದು? ನೋನ್ ಫಾರ್ ಇಟ್ಸ್ ಟೈಗರ್ ಪಾಪ್ಯುಲೇಷನ್, ಎಕ್ಸಲೆಂಟ್ ಫಾರ್ ಟೈಗರ್ ಮಾನಿಟರಿಂಗ್ ಡ್ಯೂ ಟು ಫೇವರಬಲ್ ಕ್ಲೈಮೇಟ್ ಅಂಡ್ ವೆಜಿಟೇಷನ್. ಮುಖ್ಯವಾಗಿ ಹುಲಿಗಳಿಗೆ ಸಂಬಂಧಿಸಿದ ಹಾಗೆ ಅತ್ಯುತ್ತಮವಾದ ವಾತಾವರಣ ಇಲ್ಲಿ ಇದೆ. ಹೋಮ್ ಟು ದಿ ರಣಥಂಬೋರ್ ಫೋರ್ಟ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದ ರಣಥಂಬೋರ್ ಫೋರ್ಟ್ ಸಹ ಇಲ್ಲಿ ಇದೆ. ವೆಜಿಟೇಷನ್, ನಾರ್ದರ್ನ್ ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂಡ್ ಡ್ರೈ ಡೆಸಿಡಿಯಸ್ ಸ್ಕ್ರಬ್. ಇದು ಇಲ್ಲಿನ ಸಸ್ಯದ ಪ್ರಭೇದಗಳು. ಡಾಮಿನೇಟೆಡ್ ಬೈ ರಾಕ್ ಟ್ರೀಸ್, ಎನಾಕ್ಸಿಸಿಯಸ್ ಪ್ಯಾಂಡುಲಾ ಅಂತ ಕರೀತಾರೆ. ಗ್ರಾಸ್ ಲ್ಯಾಂಡ್ಸ್ ಆನ್ ಪ್ಲಾಟೂಸ್, ಅಂದ್ರೆ ಯಾವ್ಯಾವ ಸಸ್ಯದ ಜಾತಿಗಳಿವೆ ಮತ್ತೆ ಅಲ್ಲಿನ ಸಸ್ಯವರ್ಗ, ಇಡೀ ಕಾಡು ಹೇಗಿದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ಫ್ಲೋರಾ ಇನ್ಕ್ಲೂಡ್ ಸ್ಪೀಶೀಸ್ ಲೈಕ್ ಅಕೇಶಿಯಾ, ಕ್ಯಾಪಾರಿಸ್, ಝೈಜಿಪಸ್ ಅಂಡ್ ಪ್ರೊಸೋಪಿಸ್. ಅಂದ್ರೆ ಇದೆಲ್ಲ ಫ್ಲೋರಾ ಅಂತಂದ್ರೆ ಯಾವ್ಯಾವ ಸಸ್ಯಗಳು ಅಲ್ಲಿ ಕಂಡು ಬರುತ್ತೆ ಅನ್ನೋ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ. ಫೌನಾ ಅಂತಂದ್ರೆ ಪ್ರಾಣಿಗಳು, ಪ್ರಿಡೇಟರ್ಸ್, ಟೈಗರ್, ಲೆಪರ್ಡ್ಸ್, ಕರಕಲ್, ಜಂಗಲ್ ಕ್ಯಾಟ್ಸ್. ಮತ್ತೆ ಹರ್ಬಿವೋರ್ಸ್ ಅಂದ್ರೆ ಸಸ್ಯಾಹಾರಿಗಳು, ಸಾಂಬಾರ್, ಚೈತಾಲ್, ಚಿಂಕಾರ ಅಂಡ್ ವೈಲ್ಡ್ ಬೋರ್. ಈ ಎಲ್ಲಾ ಪ್ರಾಣಿಗಳು ಅಲ್ಲಿ ಕಂಡು ಬರುತ್ತೆ. ಹಿಸ್ಟೋರಿಕಲ್ ಸಿಗ್ನಿಫಿಕೆನ್ಸ್ ಏನಂತಂದ್ರೆ, ಒನ್ಸ್ ಅ ರಾಯಲ್ ಹಂಟಿಂಗ್ ಗ್ರೌಂಡ್ ಫಾರ್ ಜೈಪುರ್ ಮಹಾರಾಜಾಸ್. ಜೈಪುರದ ಆಗಿನ ಕಾಲದ ಮಹಾರಾಜರು ಇಲ್ಲಿ ಬಂದು ಬೇಟೆಯಾಡ್ತಾ ಇದ್ರು. ಫ್ಲಾಗ್ಶಿಪ್ ರಿವರ್ ಲಿಂಕ್ ಇರಿಗೇಷನ್ ಪ್ರಾಜೆಕ್ಟ್. ಈ ಒಂದು ರಿವರ್ ಲಿಂಕ್ ಇರಿಗೇಷನ್ ಪ್ರಾಜೆಕ್ಟ್ ಇಲ್ಲಿ ಇದೆ. ಇದೇನ್ ಮಾಡುತ್ತೆ ಅಂತಂದ್ರೆ, ಏಮ್ಸ್ ಟು ಬೆನಿಫಿಟ್ 23 ಡಿಸ್ಟ್ರಿಕ್ಟ್ ಇನ್ ರಾಜಸ್ಥಾನ್. ಆ ರಿವರ್ ಲಿಂಕ್ ಇರಿಗೇಷನ್ ಪ್ರಾಜೆಕ್ಟ್ ನಿಂದ ರಾಜಸ್ಥಾನದ ಸುಮಾರು 23 ಜಿಲ್ಲೆಗಳಿಗೆ ಹೆಲ್ಪ್ ಆಗ್ತಾ ಇದೆ. ವಿಲ್ ಸಬ್ಮರ್ಜ್ 37 ಸ್ಕ್ವೇರ್ ಕಿಲೋಮೀಟರ್ ಆಫ್ RTR. ಇದ್ರದ್ದು ಏನಾಗ್ತಾ ಇದೆ, ಈ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಇಂದ RTR ಅಂದ್ರೆ ರಣಥಂಬೋರ್, ಈಗ ಹೇಳಿದ್ವಲ್ಲ ರಣಥಂಬೋರ್ ಟೈಗರ್ ರಿಸರ್ವ್, ಇದರಲ್ಲಿ ಸುಮಾರು 37 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನು ಸಹ ಆ ಒಂದು ರಿವರ್ ಲಿಂಕ್ ಪ್ರಾಜೆಕ್ಟ್ ತೆಗೆದುಕೊಳ್ತಾ ಇದೆ. ಪೊಟೆನ್ಶಿಯಲಿ ಡಿವೈಡಿಂಗ್ ಇಟ್ ಇಂಟು 2 ಸೆಕ್ಷನ್. ಆಗ ಇಡೀ ಒಂದು ಟೈಗರ್ ರಿಸರ್ವ್ 2 ಸೆಕ್ಷನ್ ಆಗೋ ಸಾಧ್ಯತೆಗಳಿದೆ. ಫೋಕಸ್ ಏರಿಯಾಸ್, ಲೊಕೇಶನ್ ಅಂಡ್ ರಿವರ್ಸ್. ನೀವು ಯಾವ್ಯಾವ ನೋಡ್ಕೋಬೇಕು, ಲೊಕೇಶನ್ ಎಲ್ಲಿ ಬರುತ್ತೆ? ಫಸ್ಟ್ ರಾಜಸ್ಥಾನದಲ್ಲಿ ಅರಾವಳಿ ಮತ್ತೆ ವಿಂಧ್ಯನ್ ರೇಂಜಸ್.
ನೆಕ್ಸ್ಟ್ ಯಾವ್ಯಾವ ರಿವರ್ ಬರುತ್ತೆ ಇದರಲ್ಲಿ? ಚಂಬಲ್ ರಿವರ್ ಮತ್ತೆ ಬಾಣಸ್ ರಿವರ್. ಫ್ಲೋರಾ ಫೋನಾ ಒಂದೊಂದ್ಸರಿ ನೋಡ್ಕೊಳ್ಳಿ. ಇಂಪಾರ್ಟೆನ್ಸ್ ಆಫ್ ದ ಟೈಗರ್ ರಿಸರ್ವ್ ಅಂಡ್ ಪೊಟೆನ್ಷಿಯಲ್ ಎನ್ವೈರನ್ಮೆಂಟ್ ಥ್ರೆಟ್ಸ್. ಮುಖ್ಯವಾಗಿ ಹಲವಾರು ಬಾರಿ UPSC ಟೀಮ್ಸ್ ಅಲ್ಲಿ ಟೈಗರ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಮುಂದಿನದು ಮಿಷನ್ ಮಾಸೂಮ್. ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಪ್ರೈಮ್ ಮಿನಿಸ್ಟರ್ ವಿಲ್ ಲಾಂಚ್ ಮಿಷನ್ ಮಾಸೂಮ್ ಡ್ಯೂರಿಂಗ್ ದಿ 150th ಫೌಂಡೇಶನ್ ಡೇ ಆಫ್ ಸೆಲೆಬ್ರೇಷನ್ ಆಫ್ ದಿ ಇಂಡಿಯಾ ಮೀಟಿಯರಾಲಜಿಕಲ್ ಡಿಪಾರ್ಟ್ಮೆಂಟ್. IMDಯ 150ನೇ ಜನ್ಮದಿನದ ದಿನ ಪ್ರಧಾನಮಂತ್ರಿಗಳವರು ಮಿಷನ್ ಮಾಸೂಮ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದರ ಆಬ್ಜೆಕ್ಟಿವ್ ಏನಂತಂದ್ರೆ, ಮೇಕ್ ಇಂಡಿಯಾ ಅ ವೆದರ್ ರೆಡಿ ಅಂಡ್ ಕ್ಲೈಮೇಟ್ ಸ್ಮಾರ್ಟ್ ನೇಷನ್. ವೆದರ್ ರೆಡಿ ಅಂಡ್ ಕ್ಲೈಮೇಟ್ ಸ್ಮಾರ್ಟ್ ಅಂತಂದ್ರೆ ಹವಾಮಾನಕ್ಕೆ ಸಂಬಂಧಿಸಿದ ಯಾವುದೇ ಘಟನೆಗಳಾದ್ರೂ ಅದನ್ನ ತಡ್ಕೊಳ್ಳಿಕ್ಕೆ, ಮತ್ತೆ ಕ್ಲೈಮೇಟ್ ಸ್ಮಾರ್ಟ್ ಅಂತಂದ್ರೆ ಇಂತಹ ಒಂದು ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಂಡು, ಬೇರೆ ಬೇರೆ ಹೊಸ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಏನ್ ಮಾಡೋದು, ಸ್ಮಾರ್ಟ್ ನೇಷನ್, ಈ ಹವಾಮಾನಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ಸ್ಮಾರ್ಟ್ ನೇಷನ್ ಆಗಿ ಭಾರತವನ್ನ ರೂಪಿಸೋದು ಇದರ ಆಬ್ಜೆಕ್ಟಿವ್. ಎನ್ಹ್ಯಾನ್ಸ್ ಫೋರ್ಕಾಸ್ಟಿಂಗ್ ಅಕ್ಯುರಸಿ ಅಂಡ್ ಡೆವಲಪ್ ವೆದರ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜೀಸ್. ಮುಖ್ಯವಾಗಿ ಹವಾಮಾನ ಮುನ್ಸೂಚನೆಯ ಒಂದು ಅಕ್ಯುರಸಿ, ನಿಖರತೆಯನ್ನು ಇನ್ನಷ್ಟು ಹೆಚ್ಚು ವೃದ್ಧಿಸೋದು, ಅದರ ಜೊತೆ ವೆದರ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿಗಳನ್ನ ಅಭಿವೃದ್ಧಿ ಪಡಿಸೋದು. ಇಂಪ್ಲಿಮೆಂಟೇಷನ್ ಹೇಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತಂದ್ರೆ, ಏಜೆನ್ಸಿ IMD, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೀಟಿಯಾಲಜಿ, ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್, ಎಲ್ಲ ಏಜೆನ್ಸಿಗಳು ಸೇರಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಬಜೆಟ್ ಎಷ್ಟು ಅಂತಂದ್ರೆ 2,000 ಕೋಟಿ ಓವರ್ 2 years. ಕೀ ಫೀಚರ್ಸ್ ಏನೇನು ಮುಖ್ಯ ಅಂಶಗಳು ಅಂತಂದ್ರೆ, ಡೆವಲಪ್ಮೆಂಟ್ ಆಫ್ ಕಟ್ಟಿಂಗ್ ಎಡ್ಜ್ ವೆದರ್ ಸರ್ವೆಲೆನ್ಸ್ ಟೆಕ್ನಾಲಜೀಸ್ ಲೈಕ್ ನೆಕ್ಸ್ಟ್ ಜನರೇಷನ್ ರೇಡಾರ್ಸ್, ಸ್ಯಾಟಲೈಟ್ ಅಂಡ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರ್ಸ್, ಹೈ ರೆಸಲ್ಯೂಷನ್ ಅಟ್ಮಾಸ್ಫಿರಿಕ್ ಅಬ್ಸರ್ವೇಷನ್, ರಿಯಲ್ ಟೈಮ್ ಲೋಕಲ್ ವೆದರ್ ಫೋರ್ಕಾಸ್ಟ್. ಹೊಸ ಹೊಸ ಟೆಕ್ನಾಲಜಿಗಳು ಅಂದ್ರೆ ಅತ್ಯುತ್ತಮವಾದ ರೇಡಾರ್ಗಳು, ಬೇರೆ ಬೇರೆ ಉಪಗ್ರಹಗಳು, ಮತ್ತೆ ಉತ್ತಮವಾದ ಕಂಪ್ಯೂಟರ್ಗಳು ಮುಂತಾದನ್ನು ಉಪಯೋಗಿಸಿಕೊಂಡು ಹೈ ರೆಸಲ್ಯೂಷನ್ ಅಟ್ಮಾಸ್ಫಿರಿಕ್ ಅಬ್ಸರ್ವೇಷನ್, ಹವಾಮಾನವನ್ನ ಅದ್ಭುತ ರೀತಿಯಲ್ಲಿ ಅಬ್ಸರ್ವ್ ಮಾಡೋದು, ಮತ್ತೆ ರಿಯಲ್ ಟೈಮ್ ಲೋಕಲ್ ವೆದರ್ ಫೋರ್ಕಾಸ್ಟ್, ಖಚಿತವಾಗಿ ಈ ಕ್ಷಣ ಏನಾಗ್ತಾ ಇದೆ ಅನ್ನೋದನ್ನ ಆ ಕ್ಷಣದ ಮಾಹಿತಿನ ಪಡ್ಕೊಳ್ಳೋದು. ಫೋಕಸ್ ಆನ್ ಏರ್ ಕ್ವಾಲಿಟಿ ಡೇಟಾ ಅಂಡ್ ವೆದರ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್. ಹವಾಮಾನ ಅಥವಾ ಗಾಳಿಯಲ್ಲಿನ ಬೇರೆ ಬೇರೆ ಕ್ವಾಲಿಟಿ ಹೇಗಿದೆ, ಬೇರೆ ಬೇರೆ ಪ್ರದೇಶದಲ್ಲಿ ಗಾಳಿಯ ಗುಣಮಟ್ಟ, ಏರ್ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ನೋಡೋದು, ಮತ್ತೆ ವೆದರ್ ಮ್ಯಾನೇಜ್ಮೆಂಟ್, ಹವಾಮಾನದ ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಗಳನ್ನ ಅಭಿವೃದ್ಧಿಪಡಿಸೋದು. equip citizens and stakeholders to tackle extreme weather events and climate change impacts. ಈಗ ಏನ್ ಮಾಡ್ತಾರೆ ಇಲ್ಲಿ ಅಂತಂದ್ರೆ, ಮುಖ್ಯವಾಗಿ ಸಿಟಿಸನ್ಗಳು ಮತ್ತೆ ಸ್ಟೇಕ್ ಹೋಲ್ಡರ್ಗಳು, ಇದರಲ್ಲಿ ಬರುವಂತಹ ಬೇರೆ ಬೇರೆ ವ್ಯಕ್ತಿಗಳನ್ನ, ಸಂಸ್ಥೆಗಳನ್ನ ಸರಿಯಾದ ರೀತಿಯಲ್ಲಿ ಹವಾಮಾನದಲ್ಲಿ ಎದುರಾಗುವಂತಹ ಬೇರೆ ಬೇರೆ ಸಮಸ್ಯೆಗಳನ್ನ ಅವರು ಹೇಗೆ ಅದನ್ನ ಎದುರಿಸೋದು. ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಂತಂದ್ರೆ ಅತಿಯಾದ ಚಳಿ, ಅತಿಯಾದ ಮಳೆ, ಅತಿಯಾದ ಬಿಸಿಲು, ಈ ರೀತಿಯಾದ ವೆದರ್ ಇವೆಂಟ್ಗಳಿರುತ್ತಲ್ವಾ, ಇದನ್ನ ಹೇಗೆ ಎದುರಿಸೋದು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ನೀಡಿ ಅದನ್ನ ಸರಿಯಾಗಿ ಎದುರಿಸುವ ಹಾಗೆ ಅವರಿಗೆ ಬೇರೆ ಬೇರೆ ಇಕ್ವಿಪ್ಗಳನ್ನ ಅಂದ್ರೆ ಬೇರೆ ಬೇರೆ ಸಾಧನಗಳನ್ನು ನೀಡೋದು, ಮತ್ತೆ ಅವರಿಗೆ ಬೇಕಾದಂತಹ ಅವಶ್ಯಕತೆಗಳನ್ನ ಪೂರೈಸೋದು. ಇಂಡಿಯಾ ಮೀಟಿಯರಾಲಜಿಕಲ್ ಡಿಪಾರ್ಟ್ಮೆಂಟ್ IMD ಅಂತ ಹೇಳಿದ್ವಲ್ಲ, ಅದರ ಬಗ್ಗೆ ಕೆಲವು ಅಂಶಗಳನ್ನ ತಿಳ್ಕೊಳ್ಳೋಣ. ಎಸ್ಟಾಬ್ಲಿಷ್ಮೆಂಟ್, ಯಾವಾಗ ಇದು ಸ್ಥಾಪಿಸಿದ್ರು? ಫೌಂಡೆಡ್ ಇನ್ 1875, ಹೆಡ್ ಕ್ವಾರ್ಟರ್ಡ್ ಇನ್ ನ್ಯೂ ಡೆಲ್ಲಿ. ಇದರ ಹೆಡ್ ಕ್ವಾರ್ಟರ್ ಇರುವುದು ನ್ಯೂ ದೆಹಲಿಯಲ್ಲಿ. 1875ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಅಂಡರ್ ದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಇದು? IMD, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಹೆಡ್, ಇದರ ಹೆಡ್ ಯಾರು? ಡೈರೆಕ್ಟರ್ ಜನರಲ್ ಆಫ್ ಮೀಟಿಯಾಲಜಿ. ರೀಜನಲ್ ಮೀಟಿಯಾಲಜಿಕಲ್ ಸೆಂಟರ್ಸ್ ಎಲ್ಲೆಲ್ಲಿದೆ ಅಂತಂದ್ರೆ ಮುಂಬೈ, ಚೆನ್ನೈ, ನ್ಯೂ ದೆಹಲಿ, ಕೋಲ್ಕತ್ತಾ, ನಾಗ್ಪುರ್, ಗುವಾಹಟಿ, ಈ ಎಲ್ಲಾ ಪ್ರದೇಶಗಳಲ್ಲಿ ಇದರ ಸೆಂಟರ್ಗಳಿದೆ. ಇದರ ಮ್ಯಾಂಡೇಟ್, ಇದರ ಕೆಲವು ಕರ್ತವ್ಯಗಳು ಏನಂತಂದ್ರೆ, ಪ್ರೊವೈಡ್ ವೆದರ್ ಫೋರ್ಕಾಸ್ಟ್ ಫಾರ್ ಅಗ್ರಿಕಲ್ಚರ್, ಏವಿಯೇಷನ್, ಶಿಪ್ಪಿಂಗ್ ಅಂಡ್ ಅದರ್ ಸೆನ್ಸಿಟಿವ್ ಆಕ್ಟಿವಿಟೀಸ್. ಕೃಷಿಗೆ, ವಿಮಾನಯಾನಕ್ಕೆ, ಮತ್ತೆ ಬೇರೆ ಬೇರೆ ಶಿಪ್ಪಿಂಗ್ ಆಕ್ಟಿವಿಟೀಸ್ಗಳಿಗೆ, ಮತ್ತೆ ಕೆಲವು ಸೂಕ್ಷ್ಮವಾದಂತಹ ಕೆಲವೊಂದು ಪ್ರಕ್ರಿಯೆಗಳಿರುತ್ತಲ್ವಾ, ಆ ಎಲ್ಲ ಪ್ರಕ್ರಿಯೆಗಳಿಗೆ ಹವಾಮಾನ ಮುನ್ಸೂಚನೆಯನ್ನು ನೀಡೋದು. ಇಶ್ಯೂ ವಾರ್ನಿಂಗ್ಸ್ ಫಾರ್ ಸಿವಿಯರ್ ವೆದರ್ ಇವೆಂಟ್ಸ್, ಸೈಕ್ಲೋನ್, ಹೆವಿ ರೇನ್, ಹೀಟ್, ಕೋಲ್ಡ್ ವೇವ್ಸ್. ಚಂಡಮಾರುತಕ್ಕೆ ಸಂಬಂಧಪಟ್ಟಿದ್ದಾಗ್ಲಿ ಅಥವಾ ದೊಡ್ಡ ಮಳೆ ಬರುವುದು ಅಥವಾ ಯಾವುದೇ ಒಂದು ಹವಾಮಾನದ ಕೆಲವೊಂದು ಇವೆಂಟ್ಗಳಿರಲಿ, ಅದರ ಎಲ್ಲದರ ಬಗ್ಗೆ ಮೊದಲೇ ವಾರ್ನಿಂಗ್ ಅನ್ನ ಕೊಡೋದು. ಆಫರ್ ಮೀಟಿಯರಾಲಜಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ನ್ಯಾಷನಲ್ ಡೆವಲಪ್ಮೆಂಟ್. ದೇಶದ ಅಭಿವೃದ್ಧಿಗಾಗಿ ಮೀಟಿಯರಾಲಜಿಕಲ್ ಅಂದ್ರೆ ಹವಾಮಾನಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಅಂಕಿಅಂಶಗಳನ್ನ ನೀಡೋದು ಇದರ ಕೆಲಸ. ಪ್ರಮೋಟ್ ರಿಸರ್ಚ್ ಇನ್ ಮೀಟಿಯರಾಲಜಿ ಅಂಡ್ ಅಲೈಡ್ ಡಿಸಿಪ್ಲಿನ್ಸ್. ಮೀಟಿಯರಾಲಜಿ ಮತ್ತೆ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ರಿಸರ್ಚ್ ಅನ್ನ ಪ್ರಮೋಟ್ ಮಾಡೋದು, ಅಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಕೈಗೊಳ್ಳೋದು ಇದರ ಮುಖ್ಯವಾದ ಕೆಲಸ. ಮುಂದಿನ ವಿಷಯ ಕ್ಲೌಡೆಡ್ ಲೆಪರ್ಡ್. ಇದು ಸ್ಟೇಟ್ ಅನಿಮಲ್ ಆಫ್ ಮೇಘಾಲಯ. ಮೇಘಾಲಯ ರಾಜ್ಯದ ಮುಖ್ಯವಾದ ರಾಜ್ಯ ಪ್ರಾಣಿ ಅಂತ ಕರೀಬಹುದು. ಡಿಸ್ಟಿಂಕ್ಟಿವ್ ಫೀಚರ್ಸ್ ಏನು ಅಂತಂದ್ರೆ,
ಮೀಡಿಯಂ ಸೈಜ್ ಕ್ಯಾಟ್ ವಿತ್ ಕ್ಲೌಡ್ ಪ್ಯಾಟರ್ನ್ಸ್ ಆನ್ ಇಟ್ಸ್ ಕೋಟ್. ನೋಡಿದ್ವಲ್ವಾ, ಕ್ಲೌಡ್ ತರ ಕೆಲವೊಂದು ಪ್ಯಾಟರ್ನ್ಗಳು ಇದರ ಮೈ ಮೇಲೆ ಇರುತ್ತೆ. ಲಾಂಗೆಸ್ಟ್ ಕ್ಯಾನೈನ್ ಟೀತ್ ಪ್ರಪೋರ್ಷನೇಟ್ಲಿ ಅಮಂಗ್ ಕ್ಯಾಟ್ಸ್. ಇದರ ಟೀತ್ಗಳಿರುತ್ತಲ್ವ, ಕ್ಯಾನೈನ್ ಟೀತ್, ಅದು ಬೇರೆ ಕ್ಯಾಟ್ಗಳಿಗೆ ಹೋಲಿಸಿದ್ರೆ, ಅಂದ್ರೆ ಕ್ಯಾಟ್ ಅಂತಂದ್ರೆ ಬೆಕ್ಕು ಮಾತ್ರ ಅಲ್ಲ, ಬೆಕ್ಕಿನ ಪ್ರಭೇದಕ್ಕೆ ಸೇರಿದ ಬೇರೆ ಬೇರೆ ಪ್ರಾಣಿಗಳು, ಹುಲಿ, ಚಿರತೆ ಅಂದ್ರೆ ಈ ಎಲ್ಲ ಬರುತ್ತಲ್ವಾ, ಆ ಎಲ್ಲ ಕ್ಯಾಟ್ಗಳಲ್ಲಿ ಲಾಂಗೆಸ್ಟ್ ಕ್ಯಾನೈನ್ ಟೀತ್ ಹೊಂದಿರೋದು ಈ ಕ್ಲೌಡೆಡ್ ಲೆಪರ್ಡ್. ಎಕ್ಸೆಪ್ಷನಲ್ ಕ್ಲೈಂಬಿಂಗ್ ಅಬಿಲಿಟಿ, ಕ್ಯಾನ್ ಕ್ಲೈಂಬ್ ಡೌನ್ ಟ್ರೀಸ್ ಹೆಡ್ ಫಸ್ಟ್ ಅಂಡ್ ಹಂಟ್ ಇನ್ ಟ್ರೀಸ್. ಇದು ಹೇಗೆ ಅಂತಂದ್ರೆ, ನೀವು ಯಾವುದೇ ಬೆಕ್ಕನ್ನ ನೋಡಿದ್ರೆ ಮರ ಹತ್ತಿದಾಗ ಅದು ಹಿಮ್ಮುಖವಾಗಿ ಇಳಿಯುತ್ತೆ. ಅಂತಂದ್ರೆ ಕಾಲನ್ನ ನಿಧಾನವಾಗಿ ಕೆಳಗಿಳಿಸ್ತಾ ಬರೋದು, ತಲೆಯಿಂದ ಅಂದ್ರೆ ಆ ಮರವನ್ನ ಹಿಡ್ಕೊಂಡು ನಿಧಾನವಾಗಿ ಬೆನ್ನು ಮುಂದೆ ಮಾಡಿ, ಬೆನ್ನು ಈ ಕಡೆ ಮಾಡಿ ಇಳಿತಾ ಇರುತ್ತೆ. ಆದ್ರೆ ಇದು ಹಾಗಲ್ಲ, ಮೊದಲು ಹೆಡ್ ಅಂದ್ರೆ ಕೆಳಗಡೆ ಇಳಿಬೇಕಾದ್ರೆ ಮುಂದೆ ತಲೆ ಇರುತ್ತೆ, ಹಿಂದೆ ದೇಹ ಇರುತ್ತೆ. ಹೆಡ್ ಫಸ್ಟ್ ಅಂತಂದ್ರೆ ಕೆಳಗಡೆ ನೋಡ್ತಾನೆ ಇಳಿಯೋದು. ಆ ಒಂದು ಎಬಿಲಿಟಿ ಇದಕ್ಕಿದೆ, ಯಾವುದಕ್ಕೆ? ಕ್ಲೌಡೆಡ್ ಲೆಪರ್ಡ್ಗೆ. ಸಾಲಿಟರಿ ಎನಿಮಲ್ ಅಂತಂದ್ರೆ ಮುಖ್ಯವಾಗಿ ಇದು ಗುಂಪಿನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಒಬ್ಬನೇ ಹೋಗಿ ಹೋರಾಡುವುದು ಇದರ ಒಂದು ಗುಣ. ಇನ್ ಹ್ಯಾಬಿಟ್ಯಾಟ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತಂದ್ರೆ, ಹಿಮಾಲಯನ್ ಡೆನ್ಸ್ ಫಾರೆಸ್ಟ್, ಸೌತ್ ಈಸ್ಟ್ ಏಷ್ಯಾ, ಸೌತ್ ಚೈನಾ, ಪಾರ್ಟ್ಸ್ ಆಫ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್, ಈ ಎಲ್ಲ ಪ್ರದೇಶಗಳಲ್ಲಿ ಇದು ಕಂಡು ಬರುತ್ತೆ. ಇಂಡಿಯಾದಲ್ಲಿ ಮುಖ್ಯವಾಗಿ ಸಿಕ್ಕಿಂ, ಅಸ್ಸಾಂ, ಅರುಣಾಚಲ ಪ್ರದೇಶ್, ಮೇಘಾಲಯ, ನಾಗಾಲ್ಯಾಂಡ್, ಅದರ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಮುಖ್ಯವಾಗಿ ಈಶಾನ್ಯ ರಾಜ್ಯಗಳಲ್ಲಿ ಇದು ಕಂಡು ಬರುತ್ತೆ. ಕನ್ಸರ್ವೇಷನ್ ಸ್ಟೇಟಸ್ ಏನು? ಕ್ಲಾಸಿಫೈಡ್ ಆಸ್ ವಲ್ನರೇಬಲ್ ಅಂಡರ್ ದಿ ಐಯುಸಿಎನ್ ರೆಡ್ ಲಿಸ್ಟ್. ಐಯುಸಿಎನ್ ರೆಡ್ ಲಿಸ್ಟ್ ಅಡಿಯಲ್ಲಿ ಇದನ್ನ ವಲ್ನರೇಬಲ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಇದರ ಲೈಫ್ ಸ್ಪ್ಯಾನ್ ಸುಮಾರು 12 ರಿಂದ 15 ವರ್ಷ. ಇನ್ನು ನಿಮಗೆ ಮೇನ್ಸ್ ಕ್ವಶನ್ ಇದೆ ಒಂದು, ಡಿಸ್ಕಸ್ ದ ಸೋಶಿಯೋ ಎಕನಾಮಿಕ್ ಅಂಡ್ ಎನ್ವೈರನ್ಮೆಂಟಲ್ ಇಂಪ್ಲಿಕೇಶನ್ ಆಫ್ ದಿ ರ್ಯಾಟ್ ಹೋಲ್ ಮೈನಿಂಗ್ ಇನ್ ಇಂಡಿಯಾ, ಸಜೆಸ್ಟ್ ಮೆಜರ್ಸ್ ಟು ಅಡ್ರೆಸ್ ದಿ ಚಾಲೆಂಜಸ್ ಪೋಸ್ಡ್ ಬೈ ದಿಸ್ ಪ್ರಾಕ್ಟೀಸ್. ರ್ಯಾಟ್ ಹೋಲ್ ಮೈನಿಂಗ್ ಬಗ್ಗೆ ಹೇಳ್ಕೊಂಡಿದ್ದು ಮೊದಲೇ ಮಾತಾಡಿದ್ದೇವೆ. ಏನೇನು ಚಾಲೆಂಜಸ್ ಇದೆ, ಏನೇನು ಪ್ರಾಬ್ಲಮ್ಗಳಿದೆ ಅದರಲ್ಲಿ, ಮತ್ತೆ ಹೇಗೆ ಅದನ್ನ ನಾವು ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನೀವು ಮೇನ್ಸ್ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇನ್ನು ಪ್ರಿಲಿಮ್ಸ್ಗಾಗಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಜೆಟ್ ಸ್ಟ್ರೀಮ್ಸ್ ಆಕರ್ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್ ಓನ್ಲಿ. Only some cyclones develop an eye. The temperature inside the eye of a cyclone is nearly 10 degrees Celsius, lesser than that of the surroundings. Which of the following statements are correct? 1 only, 2 and 3 only, 2 only, 1 and 3 only. ಇದರ ಉತ್ತರವನ್ನ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲದೆ ಇದ್ರೆ ತಿಳ್ಕೊಂಡು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ವೊಕ್ಯಾಬುಲರಿ ಕಾರ್ನರ್ ನೋಡೋದಾದ್ರೆ, ಪೆಸ್ಟಿಲೆಂಟ್ ಅಂದ್ರೆ ಸಾವು ತರುವ, ಹಾರ್ಮ್ಫುಲ್, ಡೆಡ್ಲಿ ಹೇಳ್ಬೋದು. ಪೆಸ್ಟಿಲೆಂಟ್ ಡಿಸೀಸ್ ಸ್ಪ್ರೆಡ್ ಕ್ವಿಕ್ಲಿ ಥ್ರೂ ದ ವಿಲೇಜ್. ಆ ಸಾವು ತರುವಂತಹ ಒಂದು ಡೆಡ್ಲಿ ಆದ ಒಂದು ಡಿಸೀಸ್ ಇಡೀ ಹಳ್ಳಿಗೆ ಹರಡ್ಬಿಡ್ತು ಅದು ಬೇಗ ಅಂತ. ನೆಕ್ಸ್ಟ್ ಕಾರ್ಪಸ್ ಅಂತಂದ್ರೆ ಇದಕ್ಕೆ ದೇಹ ಅಂತಾನು ಹೇಳ್ಬಹುದು, ಮತ್ತೆ ಗ್ರಂಥ ಸಂಗ್ರಹ, ಬೇರೆ ಬೇರೆ ಸಂಗ್ರಹಗಳಿಗೂ ಕಾರ್ಪಸ್ ಅಂತ ಹೇಳ್ತಾರೆ. ಕಲೆಕ್ಷನ್ ಅಂತಾನು ಕರೀತಾರೆ, ಅಥವಾ ಬಾಡಿ ಆಫ್ ವರ್ಕ್ ಅಂತಾನು, ಅಂತ ಕೆಲವು ಕೆಲಸದ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಹೇಳಲಿಕ್ಕೂ ಕಾರ್ಪಸ್ ಅಂತ ಬಳಸ್ತಾರೆ. ರಿಸರ್ಚರ್ ಸ್ಟಡಿಡ್ ಅ ಲಾರ್ಜ್ ಕಾರ್ಪಸ್ ಆಫ್ ಏನ್ಷಿಯಂಟ್ ಮ್ಯಾನುಸ್ಕ್ರಿಪ್ಟ್. ರಿಸರ್ಚರ್ ಏನ್ ಮಾಡ್ತಾರೆ, ಅವ್ರು ಏನ್ ಸ್ಟಡಿ ಮಾಡಿದ್ರು, ಲಾರ್ಜ್ ಕಾರ್ಪಸ್ ಆಫ್ ಏನ್ಷಿಯಂಟ್ ಮ್ಯಾನುಸ್ಕ್ರಿಪ್ಟ್, ಆ ಒಂದು ಹಳೆಯ ಕಾಲದ ಮ್ಯಾನುಸ್ಕ್ರಿಪ್ಟ್, ಹಸ್ತ ಲಿಪಿ ಅಂತ ಹೇಳ್ತಾರಲ್ವ, ತಾಳಿಗರಿ ಅಂತ ಹೇಳ್ತೀವಲ್ವ, ಆ ತಾಳಿಗರಿಯನ್ನ ಬಹಳ ದೊಡ್ಡ ಮಟ್ಟದ, ದೊಡ್ಡ ಗಾತ್ರವುಳ್ಳಂತಹ, ದೊಡ್ಡ ದೇಹ ಅಂತಂದ್ರೆ ಇಲ್ಲಿ ಗಾತ್ರ ಅಂತ ಹೇಳ್ಬಹುದು, ಆ ದೊಡ್ಡ ಗಾತ್ರದ ಏನ್ಷಿಯಂಟ್ ಮ್ಯಾನುಸ್ಕ್ರಿಪ್ಟ್ ಗಳನ್ನ ಸ್ಟಡಿ ಮಾಡಿದ್ರು. ಇನ್ನು ಬೂಮರ್ಯಾಂಗ್ ಅಂತಂದ್ರೆ ತಿರುಗೇಟು ಅಥವಾ ತಿರುಗುಬಾಣ, ಹೋದದ್ದು ವಾಪಸ್ ಅವರಿಗೆ ಬರೋದು ಅಂತ ಹೇಳ್ತೀವಲ್ವ, ತಿರುಗುಬಾಣ. ಬ್ಯಾಕ್ ಫೈರ್ಡ್, ರೀಬೌಂಡ್. His plan to deceive his friend Boomerang and got him in trouble instead. ಫ್ರೆಂಡ್ಸಿಗೆ ಮೋಸ ಮಾಡಬೇಕು ಅಂತ ಅವ್ನು ಹೊರಟಿದ್ದಾದ್ರೆ ಅವನಿಗೆ ವಾಪಸ್ ತಿರುಗುಬಾಣ ಆಗಿ ಬಂತು. ಅಪ್ರೂಟ್ ಅಂದ್ರೆ ಬುಡ ಸಹಿತ ಕಿತ್ತು ಹಾಕೋದು. ರಿಮೂವ್, ಡಿಸ್ಪ್ಲೇಸ್. ದೇ ಹ್ಯಾಡ್ ಟು ಅಪ್ರೂಟ್ ದ ಓಲ್ಡ್ ಟ್ರೀ ಟು ಮೇಕ್ ಸ್ಪೇಸ್ ಫಾರ್ ದಿ ನ್ಯೂ ರೋಡ್. ಹೊಸ ರೋಡ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಹಳೆಯ ಗಿಡವನ್ನ, ಹಳೆಯ ಮರವನ್ನ ಬುಡ ಸಮೇತ ಕಿತ್ತು ಹಾಕಿದ್ರು. ಟರ್ಪಿಟ್ಯೂಡ್ ಅಂತಂದ್ರೆ ನೀಚತನ, ವಿಕೆಡ್ನೆಸ್, ಇಮ್ಮಾರಲಿಟಿ. ಕ್ರಿಮಿನಲ್ ವಾಸ್ ಪನಿಷ್ಡ್ ಫಾರ್ ಹಿಸ್ ಆಕ್ಟ್ ಆಫ್ ಮಾರಲ್ ಟರ್ಪಿಟ್ಯೂಡ್. ಆ ಒಂದು ಅಪರಾಧಿಗೆ ಅವನ ಮಾರಲ್ ಟರ್ಪಿಟ್ಯೂಡ್ ಅಂತಂದ್ರೆ ಅವನ ನೀಚತನಕ್ಕಾಗಿ ಪನಿಷ್ಮೆಂಟ್ ನೀಡಲಾಯಿತು, ಅವನನ್ನ ಶಿಕ್ಷೆಗೆ ಒಳಪಡಿಸಿದ್ರು. ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.